Cannabis. 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 ಕೆನರಾ ಪ್ಲಸ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಶೇಖರ್ ನಾಯ್ಕ್. ಇದೀಗ ಹೆಡ್ಲೈನ್ಸ್. ಕರ್ನಾಟಕದ ಕಾಶ್ಮೀರವೆಂದೇ ಕರೆಯಲ್ಪಡುವ ಕಾರವಾರ ತನ್ನ ಪ್ರಾಕೃತಿಕ ಸೌಂದರ್ಯದಿಂದಲೇ ಎಲ್ಲೆಡೆ ಪ್ರಸಿದ್ಧಿ. ಇದೀಗ ಕಾರವಾರ ಕಡಲ ತೀರದಲ್ಲಿ ಸೀಗಲ್ ಪಕ್ಷಿಗಳ ಕಲರವ ಎಲ್ಲೆಲ್ಲೂ ಕೇಳುತ್ತಿದ್ದು, ಕಾರವಾರದ ಸೌಂದರ್ಯಕ್ಕೆ ಮತ್ತೊಂದು ಕಿರೀಟವಿಟ್ಟಂತಾಗಿದೆ. ಕಡಲ ತೀರಕ್ಕೆ ಬರುವ ಈ ಪಕ್ಷಿಗಳು ಪ್ರವಾಸಿಗರನ್ನ ಮತ್ತು ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಅನ್ನು ತನ್ನತ್ತ ಸೆಳೆಯುತ್ತಿದೆ. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಕಾರ್ಯಕರ್ತರ ಪುಂಡಾಟಿಕೆ ಮಿತಿ ಮೀರಿದೆ. ರಾಜ್ಯದಾದ್ಯಂತ ಕನ್ನಡಿಗರ ಆಕ್ರೋಶ ವ್ಯಕ್ತಪಡಿಸಿದ್ದು, ಗಡಿ ಜಿಲ್ಲೆ ಉತ್ತರ ಕನ್ನಡದ ಕಾರವಾರದಲ್ಲೂ ಪ್ರತಿಕೃತಿ ದಹಿಸಿ ಎಂಇಎಸ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಬೆಳಗಾವಿಯಲ್ಲಿ ಪ್ರತಿ ಬಾರಿಯೂ ಪುಂಡಾಟಿಕೆ ಮೆರೆಯುವ ಎಂಇಎಸ್ ಕಾರ್ಯಕರ್ತರ ವಿರುದ್ಧ ಸರ್ಕಾರ ದಿಟ್ಟ ಕ್ರಮ ಕೈಗೊಳ್ಳಬೇಕಿದೆ. ಸೂರಜ್ ನಾಯ್ಕ್ ಸೋನಿಯಾ ಹುಟ್ಟುಹಬ್ಬವನ್ನು ವಿಶಿಷ್ಟವಾಗಿ ಆಚರಿಸಿದ ಸೂರಜ್ ಸೋನಿ ಗೆಳೆಯರ ಬಳಗ. ನೇತ್ರದಾನ ಮತ್ತು ರಕ್ತದಾನದ ಮೂಲಕ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಣೆ. ಕುಮಟಾ ಪುರಸಭೆಗೆ ರಾಷ್ಟ್ರ ಮತ್ತು ರಾಜ್ಯ ಪ್ರಶಸ್ತಿ ಬರಲು ಕಾರಣರಾದ ಪೌರ ಕಾರ್ಮಿಕರನ್ನು ಸನ್ಮಾನಿಸಿದ ಸೂರಜ್ ಸೋನಿ. ಇದೀಗ ಕರ್ನಾಟಕದ ಕಾಶ್ಮೀರವೆಂದೇ ಕರೆಯಲ್ಪಡುವ ಕಾರವಾರ ತನ್ನ ಪ್ರಕೃತಿ ಸೌಂದರ್ಯದಿಂದಲೇ ಎಲ್ಲೆಡೆ ಪ್ರಸಿದ್ಧಿ. ಇದೀಗ ಕಾರವಾರ ಕಡಲ ತೀರದಲ್ಲಿ ಸೀಗಲ್ ಪಕ್ಷಿಗಳ ಕಲರವ ಕಾಣಲಾರಂಭಿಸಿದ್ದು, ಕಾರವಾರ ಸೌಂದರ್ಯಕ್ಕೆ ಮತ್ತೊಂದು ಕಿರೀಟ ಬಿಟ್ಟಂತಾಗಿದೆ. ಪ್ರತಿ ವರ್ಷ ಡಿಸೆಂಬರ್ ಜನವರಿ ತಿಂಗಳು ಬಂತೆಂದರೆ ಸಾಕು, ವಿದೇಶದಿಂದ ವಲಸೆ ಬರುವ ಈ ಸೀಬರ್ಡ್ ಪಕ್ಷಿಗಳು ಕಡಲ ತೀರದಲ್ಲಿ ತುಂಬಿಕೊಳ್ಳುತ್ತವೆ. ಪುಟ್ಟ ಪುಟ್ಟ ಹಕ್ಕಿಗಳ ಹಾರಾಟ, ತೀರದಲ್ಲಿ ಓಡಾಟ ನೋಡಲೆಂದೇ ಜನ ಕಡಲ ತೀರಕ್ಕೆ ಬರುತ್ತಿದ್ದು, ಪ್ರವಾಸಿಗರ ಕಣ್ಣಿಗೆ ಇದು ಹಬ್ಬವನ್ನುಂಟು ಮಾಡುತ್ತಿದೆ. ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರ ಸದ್ಯ ಕಡಲ ತೀರ ಪಕ್ಷಿಧಾಮದಂತೆ ಕಂಡುಬರುತ್ತಿದೆ. ರಷ್ಯಾ ಭಾಗದ ಈ ಪಕ್ಷಿಗಳು ದಶಕಗಳಿಂದಲೂ ಕಾರವಾರದ ಕಡಲ ತೀರಕ್ಕೆ ಪ್ರತಿ ವರ್ಷ ವಲಸೆ ಬರುತ್ತಿದೆ. ಕಡಲ ತೀರದ ಬಳಿ ಸಮುದ್ರದಲ್ಲಿ ನಿಲ್ಲುವ ನಾಡದೋಣಿಗಳ ಮೇಲೆ ಕುಳಿತುಕೊಳ್ಳುವ ಪಕ್ಷಿಗಳ ಸಾಲು ಕಡಲ ತೀರಕ್ಕೆ ಬರುವ ಪ್ರವಾಸಿಗರನ್ನ ಆಕರ್ಷಿಸುತ್ತವೆ. ಹಚ್ಚ ಹಸಿರಿನ ಮರಗಳ ಮೇಲೆ ಸಾಲು ಸಾಲಾಗಿ ಕುಳಿತುಕೊಳ್ಳುವ ಬೆಳ್ಳಕ್ಕಿಗಳ ಹಿಂಡು ಬೆಳ್ಳನೆಯ ಹೊದಿಕೆ ಹೊದಿಸಿದಂತೆ ಕಾಣುತ್ತಿದೆ. ಆದರೆ ಈ ಬಾರಿ ಸೀಬರ್ಡ್ ಪಕ್ಷಿಗಳ ಸಂಖ್ಯೆಯಲ್ಲಿ ಕೊಂಚ ಇಳಿಕೆ ಕಂಡು ಬಂದಿದ್ದು, ಪ್ರವಾಸಿಗರಲ್ಲಿಯೂ ಕೊಂಚ ಬೇಸರ ಮೂಡಿಸಿದೆ. ಸೀಗಲ್ಲು ಒಂದು ಸೀಸನಲ್ ಮೈಗ್ರೇಟರಿ ಪಕ್ಷಿ, ಅಂದರೆ ಏನು ಒಂದು ಸೀಸನ್ನಲ್ಲಿ ಏನು ಒಂದು ವಲಸೆ ಬರುತ್ತಲ್ಲ ಆ ಪಕ್ಷಿ. ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಈ ವೆಸ್ಟ್ ಕೋಸ್ಟಲ್ಲಿ, ಅಂದರೆ ಕರಾವಳಿ ಪ್ರದೇಶ, ಇದು ಅರಬ್ಬಿ ಸಮುದ್ರದ ಕರಾವಳಿ ಪ್ರದೇಶದಲ್ಲಿ ಬರ್ತಾಯಿದೆ. ಅದರಲ್ಲೂ ಕಾರವಾರದಲ್ಲಿ ಪ್ರತಿ ವರ್ಷ ಬರ್ತಾಯಿತ್ತು. ಈ ವರ್ಷ ಅವುಗಳ ಸಂಖ್ಯೆ ಕಡಿಮೆ ಆಗಿದೆ. ನಾವು ಇಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಬೀಚಲ್ಲಿ ಸ್ವಲ್ಪ ಸೂಕ್ತ ವಾತಾವರಣ ಇದೆ, ಆಮೇಲೆ ಜನಸಂದಣಿ ಕಡಿಮೆ ಇದೆ, ಹಾಗಾಗಿ ಇವು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾಯಿದ್ವು. ಈ ವರ್ಷ ಅದು ಏನು ಕಾರಣ ಏನೋ ಗೊತ್ತಿಲ್ಲ, ಸ್ವಲ್ಪ ಕಡಿಮೆ ಆಗಿದೆ. ಮೋಸ್ಟ್ಲಿ ಇದು ಏನದು ಈ ಸೀಸನ್ ಈಗ ಬಿಗಿನಿಂಗ್ ಆಗಿರೋದ್ರಿಂದ ಮೋಸ್ಟ್ಲಿ ಇನ್ನೂ ಕೆಲವು ದಿವಸಗಳ ನಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೋದು ಅಂದ್ಕೊಂಡಿದ್ದೀನಿ. ಇವುಗಳ ವೀಕ್ಷಣೆಗೋಸ್ಕರ ಸಾಕಷ್ಟು ಕಡೆಯಿಂದ ಪಕ್ಷಿ ವೀಕ್ಷಕರು, ಆಮೇಲೆ ಕೆಲವು ಟೂರಿಸ್ಟ್ಗಳು ಬಂದೇ ಬರ್ತಾರೆ. ಅದರಿಂದ ಇದೊಂದು ಟೂರಿಸಂ ಟೈಮಲ್ಲಿ ಇದೊಂದು ಪ್ರಮುಖ ಅಟ್ರಾಕ್ಷನ್. ಇನ್ನು ಈ ಹಕ್ಕಿಗಳು ಚಳಿಗಾಲ ಸಂದರ್ಭದಲ್ಲಿ ಪಶ್ಚಿಮ ಘಟ್ಟಕ್ಕೆ ವಲಸೆ ಬರುತ್ತವೆ. ಲಕ್ಷದ್ವೀಪ, ಸೈಬೀರಿಯಾದಿಂದ ವಲಸೆ ಹಾರಿ ಬರುವ ಈ ಪಕ್ಷಿಗಳು ಚಳಿಗಾಲದ 2-3 ತಿಂಗಳ ಕಾಲ ಕಾರವಾರದಲ್ಲಿ ಬಿಡುತ್ತವೆ. ನಂತರ ಟಿಬೆಟ್ ಭಾಗಕ್ಕೆ ವಲಸೆ ತೆರಳಿ ಅಲ್ಲಿ ಸಂತಾನೋತ್ಪತ್ತಿ ಮಾಡುತ್ತವೆ. ಆದರೆ ಈ ಹಕ್ಕಿಗಳನ್ನು ಬೇಟೆಯಾಡುವವರಾಗಲಿ ಮಾಂಸ ಸೇವನೆ ಮಾಡುವವರಾಗಲಿ ನಮ್ಮಲ್ಲಿ ಇಲ್ಲ. ಅಲ್ಲದೆ ಹೆಚ್ಚಿನ ಅಧ್ಯಯನ ಕೂಡ ನಡೆಯದ ಕಾರಣ ಹಕ್ಕಿಗಳ ಸಂಖ್ಯೆಯಲ್ಲಿ ಇತ್ತೀಚೆಗೆ ಇಳಿಕೆಯಾಗುತ್ತಿರುವುದಕ್ಕೆ ಕಾರಣ ತಿಳಿದು ಬಂದಿಲ್ಲ ಎನ್ನುತ್ತಾರೆ ವನ್ಯಜೀವಿ ತಜ್ಞರು ಆಗಿರುವ ಅರಣ್ಯ ರಕ್ಷಕ ಗೋಪಾಲ್ ನಾಯ್ಕ್. ಸೀಗಲ್ಸ್ ಅಂತ ಹೇಳಿದ್ರೆ ನಮ್ಮ ಕಾರವಾರ ವೆಸ್ಟರ್ನ್ ಘಾಟ್ಸ್ ಬೆಲ್ಟಲ್ಲಿ, ಕಾರವಾರ ಅಂತಲ್ಲ, ನಮ್ಮ ವೆಸ್ಟರ್ನ್ ಘಾಟ್ಸ್, ಇಂಡಿಯನ್ ವೆಸ್ಟರ್ನ್ ಘಾಟ್ಸ್ ಬೆಲ್ಟಲ್ಲಿ ಅವು ಮೈಗ್ರೇಟಿವ್ ಆಗುವಂಥ ಬರ್ಡ್ಸ್. ಸೈಬೇರಿಯಾ ಮತ್ತು ಈ ಲಕ್ಷದ್ವೀಪ ಕಡೆಯಿಂದ ಅವು ಮೈಗ್ರೇಷನ್ ಆಗುತ್ತೆ. ಡಿಸೆಂಬರಲ್ಲಿ ಅವು ಮೈಗ್ರೇಷನ್ ಆಗುವಂಥದ್ದು. ಎಲ್ಲಿ ಅದಕ್ಕೆ ಆಹಾರ ಸಿಗುವಂಥದ್ದು ಜಾಗ ಇದೆಯೋ ಅಥವಾ ಅದಕ್ಕೆ ಸೂಟೇಬಲ್ ಆಗಿರೋಂಥ ವಾತಾವರಣ ಇದೆಯೋ ಆ ಜಾಗದಲ್ಲಿ ಅವು ಮೈಗ್ರೇಷನ್ ಆಗ್ತದೆ. ಮತ್ತು ಏನಪ್ಪ ಅಂತ ಹೇಳಿದ್ರೆ ಇವು ಸಮುದ್ರ ಹಕ್ಕಿಗಳು. ಸಮುದ್ರ ಬಿಟ್ಟು ಮತ್ತು ಇವು ಸಿಹಿ ನೀರಿಗಾಗಲಿ ಅಥವಾ ನಮ್ಮ ಭೂಭಾಗಕ್ಕಾಗಲಿ ಬರುವಂಥವಲ್ಲ. ಸಮೂಹ ಹಾಕಿ ಇರೋದ್ರಿಂದ ಇವು ಗ್ರೂಪಲ್ಲೇ ಇರುವಂಥವು. ಸಣ್ಣ ಪುಟ್ಟ ಮೀನುಗಳನ್ನು ತಿಂದು ಬದುಕುವಂಥವು. ಆಹಾರಕ್ಕೋಸ್ಕರ ಇಲ್ಲಿ ಹಂಟಿಂಗ್ ಮಾಡೋದಾಗಲಿ ಅಥವಾ ಬೇರೆ ಇದಿಲ್ಲ, ಅದನ್ನು ಆಹಾರಕ್ಕೋಸ್ಕರ ಯಾರೂ ಸಹ ನಮ್ಮಲ್ಲಿ ಮನುಷ್ಯರು ಬಳಕೆ ಮಾಡೋದಿಲ್ಲ. ಹಾಗಾಗಿ ಅದರ ಸಂತತಿ ಕಡಿಮೆ ಇದೆ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಅದರ ಸಂತತಿ ಕೆಲವೊಂದು ಸಲ ವಾತಾವರಣ ಹೆಚ್ಚು ಕಡಿಮೆ ಆದವಾಗ ಸಂತತಿ ಅಂದರೆ ಕಡಿಮೆ ಪ್ರಮಾಣದಲ್ಲಿ ನಮ್ಮಲ್ಲಿ ಮೈಗ್ರೇಷನ್ ಆಗಿ ಈ ಕಡೆ ಬರ್ತವೆ. ಅದು ಜಾಸ್ತಿ ಏನಪ್ಪ ಅಂತ ಹೇಳಿದರೆ ಗರ್ಲ್ಸ್ಗಳು ಅಂದರೆ ದಖನ್ ಪ್ರಸ್ಥಭೂಮಿ, ಅದು ಈ ಮಾನಸ ಸರೋವರ ಅಥವಾ ಈ ಟಿಬೇಟ್ ಬೌಂಡ್ರಿ ಕಡೆ ಅವು ಆ ಕಡೆ ನೆಸ್ಟಿಂಗ್ ಮಾಡ್ತಾರೆ. ನಮ್ಮಲ್ಲಿ ಇವು ನೆಸ್ಟಿಂಗ್ ಸಿಗೋದಿಲ್ಲ. ಸುಮಾರು 2 ಅಥವಾ 3 ಮರಿ ಹಾಕ್ಕೊಂಡು ಗ್ರೂಪಲ್ಲಿ ಮತ್ತೆ ಕರ್ಕೊಳ್ಳೋದು. ಅಂದರೆ ಸ್ಟಾರ್ಟಿಂಗ್ ಏನಪ್ಪ ಅಂತ ಹೇಳಿದ್ರೆ ಇವು ಮರಿ ಹಾಕೋಟೆ ಅದು ಮೊಟ್ಟೆ ಇಡೋ ಟೈಮಲ್ಲಿ ಇವು ಫ್ಯಾಮಿಲಿಯಾಗಿ ಬದಲಾಗ್ತವೆ. ಆಮೇಲೆ ಮರಿಗಳಾದ ನಂತರ ಮತ್ತೆ ಅದರ ಗ್ರೂಪಲ್ಲೇ ಸೇರಿಸ್ಕೊಂಡು
ತಮ್ಮದೇ ಆದಂಥ ಒಂದು ಗ್ರೂಪನ್ನು ಮಾಡ್ಕೊಂಡಿರ್ತವೆ. ನಮ್ಮಲ್ಲಿ ಜಾಸ್ತಿ ಸಿಗುವಂಥದ್ದು ಅಂತ ಹೇಳಿದರೆ ಈ ಬ್ರೌನ್ ಹೆಡೆಡ್ ಮತ್ತು ಬ್ಲ್ಯಾಕ್ ಹೆಡೆಡ್ ಸೀಗಲ್ಸ್ ಸಿಗುತ್ತೆ. ಇನ್ನು ಈ ಪಕ್ಷಿಗಳು ಕಡಲ ತೀರಕ್ಕೆ ಬರುವ ಪ್ರವಾಸಿಗರ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಗಳ ಕಣ್ಮನ ಸೆಳೆಯುತ್ತಿದೆ. ಈ ಹಿಂದೆ ಸಾವಿರ ಸಂಖ್ಯೆಯಲ್ಲಿ ಕಂಡು ಬರುತ್ತಿದ್ದ ಈ ಸೀಬರ್ಡ್ ಪಕ್ಷಿಗಳನ್ನು ನೋಡಿಯೇ ಕಾರವಾರ ಅರಗ ಗ್ರಾಮದಲ್ಲಿರುವ ಕದಂಬ ನೌಕಾನೆಲೆ ಯೋಜನೆಗೆ ಸೀಬರ್ಡ್ ಎಂದು ಹೆಸರಿಡಲಾಗಿತ್ತು. ಅಲ್ಲದೆ ಈ ಪಕ್ಷಿಗಳು ಹಾರಾಡುತ್ತಿದ್ದ ಪ್ರದೇಶದಲ್ಲಿ ಬಲೆಯನ್ನು ಹಾಕಿ ಮೀನುಗಾರರು ಹೆಚ್ಚಿನ ಮೀನು ಬೇಟೆಯನ್ನ ನಡೆಸುತ್ತಿದ್ದರು. ಆದರೆ ಇದೀಗ ವಲಸೆ ಬರುವ ಪಕ್ಷಿಗಳ ಸಂಖ್ಯೆ ಕೊಂಚ ಕಡಿಮೆಯಾಗಿರುವುದು ಮಾತ್ರ ಬೇಸರದ ಸಂಗತಿಯಾಗಿದೆ. ಕೆನರಾ ಪ್ಲಸ್ ನ್ಯೂಸ್ ಕಾರವಾರ. ಅಂಕೋಲ ತಾಲೂಕಿನಲ್ಲಿ ವಿವಿಧೆಡೆ ದತ್ತ ಜಯಂತಿ ಕಾರ್ಯಕ್ರಮವನ್ನು ಭಕ್ತಿಯಿಂದ ಆಚರಿಸಲಾಯಿತು. ಲಕ್ಷ್ಮೇಶ್ವರ ಕೆರೆಕಟ್ಟದಲ್ಲಿರುವ ದತ್ತಾತ್ರೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಪ್ರಸಾದ, ಅನ್ನ ಸಂತರ್ಪಣೆ ನಡೆಯಿತು. ಲಕ್ಷ್ಮೇಶ್ವರ ಕೆರೆಕಾಟದ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದಾಗಿರುವ ಶ್ರೀ ದತ್ತಾತ್ರೇಯ ದೇವಸ್ಥಾನವು ಕಳವೆ ಮಠ ಪೋಂಡ ಸಂಸ್ಥಾನದ ಅಧೀನದಲ್ಲಿ ಪುನರುಜ್ಜೀವನಗೊಂಡು ಭವ್ಯ ದೇಗುಲವಾಗಿ ಕಂಗೊಳಿಸುತ್ತಿದೆ. ಶ್ರೀ ದತ್ತಾತ್ರೇಯ ದೇವಾಲಯದಲ್ಲಿ ದತ್ತ ಜಯಂತಿ ಪ್ರಯುಕ್ತ ಶನಿವಾರ ಬೆಳಿಗ್ಗೆಯಿಂದಲೇ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಕವಾಳೆ ಮಠಾಧೀಶ ಶ್ರೀ ಶಿವಾನಂದ ಸರಸ್ವತಿ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಅಭಿಷೇಕ ಅಲಂಕಾರ ಪೂಜೆ, ಭಕ್ತರಿಗೆ ಮಹಾಪ್ರಸಾದ ವಿತರಣೆ, ದೇವಾಲಯದ ಆವರಣದಲ್ಲಿ ಪಲ್ಲಕ್ಕಿ ಮೆರವಣಿಗೆ, ಮಹಾಪೂಜೆ ಮೊದಲಾದ ಕಾರ್ಯಕ್ರಮಗಳು ನೆರವೇರಿದವು. ದತ್ತಾತ್ರೇಯ ದೇವಾಲಯದ ಸ್ಥಳೀಯ ಕಮಿಟಿ ಸದಸ್ಯರು ಮತ್ತು ಲಕ್ಷ್ಮೇಶ್ವರ ಕೆರೆಕಾಟದ ನಾಗರಿಕರ ವಿಶೇಷ ಸಹಕಾರದಲ್ಲಿ ಸುತ್ತಮುತ್ತಲ 10 ಗ್ರಾಮಗಳ ನಾಗರಿಕರು, ಜಿಲ್ಲೆ ಹೊರ ಜಿಲ್ಲೆ ಭಕ್ತ ಜನರು ಪಾಲ್ಗೊಂಡು ದೇವಾಲಯದಲ್ಲಿ ವಿವಿಧ ಸೇವೆಗಳನ್ನು ಸಲ್ಲಿಸಿ ಶ್ರೀದೇವರ ಪ್ರಸಾದ ಸ್ವೀಕರಿಸಿದರು. ಕೇಣಿ ಗ್ರಾಮದ ದತ್ತಾತ್ರೇಯ ದೇವಸ್ಥಾನ, ಬೇಲೆಕೇರಿಯ ದತ್ತಾತ್ರೇಯ ದೇವಸ್ಥಾನಗಳಲ್ಲಿಯೂ ಆಯಾ ಭಾಗದ ಭಕ್ತರು ಹಾಗೂ ಹೊರಗಿನವರು ದತ್ತ ಜಯಂತಿ ಉತ್ಸವ ಅಂಗವಾಗಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮ ಪೂಜೆ ಸಲ್ಲಿಸಿದರು. ಕೆನರಾ ಪ್ಲಸ್ ನ್ಯೂಸ್ ಅಂಕೋಲ. ಸದನದಲ್ಲಿ ಅತ್ಯಾಚಾರ ಸಾಮಾನ್ಯೀಕರಿಸುವ ಹೇಳಿಕೆ ನೀಡಿರುವ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಕಾರವಾರದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಯಕರ್ತರು ಪ್ರತಿಭಟಿಸಿ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಬೆಳಗಾವಿ ಅಧಿವೇಶನ ನಡೆಯುತ್ತಿರುವ ಸಮಯದಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಸದನದಲ್ಲಿ ಅತ್ಯಾಚಾರ ಸಾಮಾನ್ಯೀಕರಿಸುವ ಹೇಳಿಕೆ ನೀಡಿದ್ದು, ಆ ಮೂಲಕ ಸ್ತ್ರೀ ಕುಲಕ್ಕೆ ಅವಮಾನ ಎಸಗಿದ್ದಾರೆ. ಅಲ್ಲದೆ ಅವರು ಈ ಹಿಂದೆ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸಿದ್ದು, ಉನ್ನತ ಹುದ್ದೆಯಲ್ಲಿದ್ದವರು ಇಂತಹ ಹೇಳಿಕೆಗಳನ್ನು ಈ ಹಿಂದೆಯೂ ನೀಡಿದ್ದಾರೆ. ಮಹಿಳೆಯರು ಆಕ್ರೋಶಗೊಳ್ಳುವಂತಹ ಹೇಳಿಕೆಯನ್ನು ಅವರು ಪದೇ ಪದೇ ನೀಡಿ ಪ್ರತಿ ಬಾರಿಯೂ ಕ್ಷಮೆ ಯಾಚಿಸುತ್ತಿದ್ದು, ಈವರೆಗೆ ಅವರ ವಿರುದ್ಧ ಯಾವುದೇ ಕಾನೂನಿನ ಕ್ರಮ ಜರುಗಿಲ್ಲ ಎಂದು ತಿಳಿಸಿದ್ದಾರೆ. ಸುವರ್ಣಸೌಧವು ದೇಗುಲವಿದ್ದಂತೆ, ಅಂತಹ ಜಾಗದಲ್ಲಿ ಇಂತಹ ಅವಹೇಳನಕಾರಿ ಶಬ್ದಗಳನ್ನು ಬಳಸಿರುವುದು ತುಂಬಾ ಹೀನಾಯವಾಗಿದೆ. ಭಾರತದಲ್ಲಿ ಸ್ತ್ರೀಯರಿಗೆ ದೇವಿಯ ಸ್ಥಾನ ನೀಡಿದ್ದಾರೆ. ಅಂತಹ ಸ್ತ್ರೀ ಕುಲಕ್ಕೆ ಅವಮಾನ ಮಾಡಿದ್ದು ನಿಂದನೀಯವಾಗಿದೆ. ಆದ್ದರಿಂದ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಕಾನೂನಿನ ಕ್ರಮ ಜರುಗಿಸಬೇಕು ಹಾಗೂ ಅವರ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಾ ಮಹಿಳೆಯರು ಉಗ್ರ ಹೋರಾಟ ಹಮ್ಮಿಕೊಳ್ಳಬೇಕಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಅದು ನಾವು ಖಂಡಿಸ್ತೇವೆ ನಮ್ಮ ರಾಜ್ಯದ ಎಲ್ಲ ಮಹಿಳೆಯರು. ಯಾಕಂತ ಹೇಳಿದ್ರೆ ರಮೇಶ್ ಕುಮಾರ್ ಅವರು ಮಾಜಿ ಸ್ಪೀಕರ್ ಇದ್ದಂಥವ್ರು, ಒಂದು ಒಳ್ಳೆಯ ಉನ್ನತ ಹುದ್ದೆಯಲ್ಲಿದ್ದಂಥವರು ಈ ಒಂದು ಮಹಿಳೆಯರಿಗೆ ಅವಮಾನವಾಗುವಂಥ ರೀತಿಯಲ್ಲಿ ಅವರು ನಡ್ಕೊಂಡಿದ್ದಾರೆ. ಮತ್ತು ಪದೇ ಪದೇ ಈ ವರ್ಡನ್ನು ಅವರು ಯೂಸ್ ಮಾಡೋದು ಮತ್ತು ಕ್ಷಮೆ ಅನ್ನೋದು ಇದ್ರ ಹಿಂದೆನೂ ಆಗಿದೆ. ಅಂಥದ್ದು ಇನ್ನು ಮುಂದೆ ಆಗಬಾರ್ದು. ಅವರಿಗೆ ನಮ್ಮ ಎಲ್ಲ ಮಹಿಳೆಯರ ಪರವಾಗಿ ನಾವು ಏನು ಹೇಳಿದ್ರೆ ಅವ್ರ ಮೇಲೆ ಒಂದು ಕ್ರಮ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಅವರು ಆ ಸ್ಥಾನದಿಂದ, ಈಗ ಅವರು ಶಾಸಕರಾಗಿದ್ದಾರೆ, ಆ ಸ್ಥಾನದಿಂದ ಅವರು ರಾಜೀನಾಮೆ ನೀಡಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಮತ್ತು ಇದಕ್ಕೆ ನಮ್ಮ ಮಹಿಳೆಯರಿಗೆ ಒಂದು ಬೆಂಬಲ ಕೊಡಬೇಕು. ಮತ್ತು ಅವರು ಸ್ಥಾನದಿಂದ ರಾಜೀನಾಮೆ ನೀಡುವವರೆಗೂ ನಾವು, ಇಲ್ಲಾಂದರೆ ನಾವು ಒಂದು ರಾಜ್ಯದಲ್ಲಿ ಒಂದು ಉಗ್ರ ಹೋರಾಟ ಮಾಡಲಿಕ್ಕೆ ರೆಡಿ ಆಗ್ತೇವೆ ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ಕೆನರಾ ಪ್ಲಸ್ ನ್ಯೂಸ್ ಕಾರವಾರ. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಕಾರ್ಯಕರ್ತರ ಪುಂಡಾಟಿಕೆ ಮಿತಿ ಮೀರಿದೆ. ರಾಜ್ಯಾದ್ಯಂತ ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸಿದ್ದು, ಗಡಿ ಜಿಲ್ಲೆ ಉತ್ತರ ಕನ್ನಡದ ಕಾರವಾರದಲ್ಲೂ ಪ್ರತಿಕ್ರಿಯೆ ದಹಿಸಿ ಎಂಇಎಸ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕರ್ನಾಟಕದಲ್ಲೇ ಇದ್ದು ಪದೇ ಪದೇ ಕನ್ನಡಿಗರನ್ನ ಕೆಣಕುವ ಎಂಇಎಸ್ ಬೆಳಗಾವಿಯಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನು ಶುಕ್ರವಾರ ರಾತ್ರಿ ವಿರೂಪಗೊಳಿಸಿ ಸ್ವಾಭಿಮಾನಿ ಕನ್ನಡಿಗರ ತಾಳ್ಮೆ ಪರೀಕ್ಷಿಸುವ ಕಾರ್ಯಕ್ಕಿಳಿದಿದ್ದಾರೆ. ಘಟನೆಯ ವಿರುದ್ಧ ರಾಜ್ಯಾದ್ಯಂತ ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸಿದ್ದು, ಗಡಿ ಜಿಲ್ಲೆ ಉತ್ತರ ಕನ್ನಡದ ಕಾರವಾರದಲ್ಲಿಯೂ ಪ್ರತಿಕ್ರಿಯೆ ದಹಿಸಿ ಎಂಇಎಸ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಶುಕ್ರವಾರ ರಾತ್ರಿ ಬೆಳಗಾವಿಯಲ್ಲಿ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನು ವಿರೂಪಗೊಳಿಸಲಾಗಿದ್ದು, ಈ ಘಟನೆಯ ಕುರಿತು ಕಾರವಾರದಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆಯ ಕಾರ್ಯಕರ್ತರು ಸುಭಾಷ್ ವೃತ್ತದಲ್ಲಿ ಸೇರಿ ಎಂಇಎಸ್ ಕಾರ್ಯಕರ್ತರ ವಿರುದ್ಧ ಘೋಷಣೆ ಕೂಗಿದರು. ಅಲ್ಲದೆ ಎಂಇಎಸ್ ಕಾರ್ಯಕರ್ತರ ಪ್ರತಿಕೃತಿಗೆ ಚಪ್ಪಲಿ ಹಾರ ಹಾಕಿ ಬೆಂಕಿ ಹಚ್ಚಿ ಸುಟ್ಟು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಇದೇ ವೇಳೆ ಮಾತನಾಡಿರುವ ಜಯ ಕರ್ನಾಟಕ ಜನಪರ ವೇದಿಕೆಯ ಜಿಲ್ಲಾಧ್ಯಕ್ಷ ದಿಲೀಪ್ ಆರ್ಗೇಕರ್, ಎಂಇಎಸ್ ಪುಂಡರ ಪುಂಡಾಟಿಕೆ ರಾಜ್ಯದಲ್ಲಿ ಮಿತಿ ಮೀರಿದೆ. ಸರ್ಕಾರ ಕೈಕಟ್ಟಿ ಕುಳಿತಿರುವುದೇ ಇಷ್ಟಕ್ಕೆಲ್ಲ ಕಾರಣ. ಮೊನ್ನೆ ಕನ್ನಡ ಧ್ವಜ ಸುಟ್ಟಿದ್ದಾರೆ, ನಿನ್ನೆ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ವಿರೂಪಗೊಳಿಸಿದ್ದಾರೆ. ಇಷ್ಟೆಲ್ಲ ಮಾಡಿರುವ ಇವರನ್ನ ಹೀಗೆ ಬಿಡಬಾರದು, ಘಟನೆಗೆ ಕಾರಣರಾದವರನ್ನು ಗಲ್ಲಿಗೇರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಎಂಎಸ್ ಕಾರ್ಯಕರ್ತರ ಒಂದು ಪುಂಡಾಟಿಕೆಯಿಂದ ಮೊನ್ನೆ ನಮ್ಮ ನಾಡಿನ ಧ್ವಜವನ್ನು ಸುಟ್ಟಿದ್ದಾರೆ. ನಿನ್ನೆ ಸಹ ಅವರು ನಮ್ಮ ಸಂಗೊಳ್ಳಿ ರಾಯನ
ಒಂದು ಪ್ರತಿಮೆಯನ್ನು ಧ್ವಂಸ ಮಾಡಿ ಕೆಡಗಿದ್ದಾರೆ. ಇವತ್ತು ನಾವು ಅವ್ರ ವಿರುದ್ಧ ಇಲ್ಲಿ ಪ್ರತಿಭಟನೆ ಮಾಡಿದ್ದೀವಿ. ಅವರ ಪ್ರತಿಕೃತ ದಹನ ಸುಟ್ಟು ಪ್ರತಿಭಟನೆ ಮಾಡಿದ್ದೀವಿ. ಯಾಕಂತ ಹೇಳಿದ್ರೆ ಇದು ಪುನಃ ಕನ್ನಡ ಮೇಲೆ ಆಗುವಂಥ ದೌರ್ಜನ್ಯ. ಇಂಥ MS ಪುಂಡಾಟಿಕೆ ಕಾರ್ಯಕರ್ತರಿಗೆ ನಮ್ಮ ರಾಜ್ಯದಿಂದನೇ ಹೊರಗೆ ಹಾಕಬೇಕು. ಮತ್ತು ಇಂಥ ಘಟನೆ ಯಾವ ರೀತಿಯೂ ಯಾವುದೇ ಕಾರಣಕ್ಕೂ ಆಗಬಾರ್ದು. ಈ ಮೂಲಕ ನಿಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾವು ಮನವಿ ಮಾಡ್ಕೊತಿದ್ದೀವಿ. ಅವ್ರ ವಿರುದ್ಧ ಒಂದು ಯಾವ ರೀತಿ ಕಾನೂನು ಒಂದು ಶಿಕ್ಷೆ ನೀಡಬೇಕಂತಂದರೆ ಗಲ್ಲು ಶಿಕ್ಷೆ ನೀಡಬೇಕು. ಯಾಕಂತಂದರೆ ಸಂಗೊಳ್ಳಿ ರಾಯಣ್ಣ ಅವರು ಇವತ್ತು ಬರೀ ರಾಜ್ಯಕ್ಕೆ ಇದು ಹೋರಾಟ ಮಾಡಿದವರಿಲ್ಲ, ದೇಶಕ್ಕಾಗಿ ಹೋರಾಟ ಮಾಡಿದವರು ಅಂದು ಅರ್ಥ ಮಾಡ್ಕೊಬೇಕು. ಅದು ಬಿಟ್ಕೊಂಡು ಇವರು ನಿನ್ನೆ ಇವರು ಪ್ರತಿಭಟನೆ ಒಂದು ದಹನ ಮಾಡಿದರೆ ಅಂದರೆ ಅರ್ಥವೇನು? ನಾವು ರಾಜ್ಯದಲ್ಲಿ ಇರೋದು ನಮ್ಮೆಲ್ಲ ಸಂಘಟನೆಗಳು ಇವತ್ತು ಅವ್ರ ವಿರುದ್ಧ ಹೋರಾಡ್ತಾ ಇದ್ದೀವಿ. ಮುಂದಿನ ದಿನ ಈ ರೀತಿ ಯಾವುದೇ ಕಾರಣಕ್ಕೂ ಆಗಬಾರ್ದು ಅಂತೇಳಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ತಮ್ಮ ಮೂಲಕ ತಿಳಿಸ್ತಾ ಇದ್ದೀವಿ. ಬೆಳಗಾವಿಯಲ್ಲಿ ಪ್ರತಿ ಬಾರಿಯೂ ಪುಂಡಾಟಿಕೆ ಮೆರೆಯುವ MES ಕಾರ್ಯಕರ್ತರ ವಿರುದ್ಧ ಸರ್ಕಾರ ದಿಟ್ಟ ಕ್ರಮ ಕೈಗೊಳ್ಳಬೇಕಿದೆ. ಇಲ್ಲದಿದ್ದರೆ ಅವರ ಪುಂಡಾಟಿಕೆ ಮುಂದುವರಿಯುತ್ತಲೇ ಇರುತ್ತದೆ ಎನ್ನುವುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಕೆನರಾ ಪ್ಲಸ್ ನ್ಯೂಸ್ ಕಾರವಾರ. ಇದೀಗ ಶಾರ್ಟ್ ಬ್ರೇಕ್ ನಂತರ ಕೆನರಾ ಪ್ಲಸ್ ನ್ಯೂಸ್ ಮುಂದುವರಿಯುವುದು. ಹುಟ್ಟು ಹೋರಾಟಗಾರ, ಬಡವರ ಬಂಧು, ಯುವಕರ ಕಣ್ಮಣಿ, ಪ್ರಬುದ್ಧ ರಾಜಕಾರಣಿ, ಜನರ ಕಷ್ಟಗಳಿಗೆ ಸದಾ ಸ್ಪಂದಿಸುವ ಜನಾನುರಾಗಿ ಮತ್ತು JDS ಮುಖಂಡ ಶ್ರೀ ಸೂರಜ್ ನಾಯ್ಕ್ ಸೋನಿ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ಫಲಿಸಲಿ, ಆಯುಷ್ಯ ಆರೋಗ್ಯ ವೃದ್ಧಿಯಾಗಲಿ, ನಿಮ್ಮ ಕುಟುಂಬವು ಸದಾ ಸುಖವಾಗಿರಲಿ ಎಂದು ಶುಭ ಹಾರೈಸುವ ಸೂರಜ್ ನಾಯ್ಕ್ ಸೋನಿ ಗೆಳೆಯರ ಬಳಗ, ಕುಮಟಾ, ಹೊನ್ನಾವರ. ಕಾರವಾರದ ಪ್ರತಿಷ್ಠಿತ ಕಲ್ಲೂರು ಡೆವಲಪರ್ಸ್ ವತಿಯಿಂದ ಅಂಕೋಲಾದ ಮುಖ್ಯ ರಸ್ತೆಯ ಶಟಗೇರಿಯಲ್ಲಿ ನಿರ್ಮಾಣ ಹಂತದಲ್ಲಿರುವ ಅಭಿಮಾನ್ ರೆಸಿಡೆನ್ಸಿ ಅಂಡ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ನಲ್ಲಿ ಸಿಂಗಲ್ ಮತ್ತು ಡಬಲ್ ಬೆಡ್ರೂಮ್ ಫ್ಲಾಟ್ಗಳು ಹಿಂದೆ ಬುಕ್ ಮಾಡಿ. ಅತ್ಯಾಧುನಿಕ ಶೈಲಿಯಲ್ಲಿ ಫ್ಲಾಟ್ಗಳು ನಿರ್ಮಾಣವಾಗುತ್ತಿದ್ದು, ಆಕರ್ಷಕ ಇಂಟೀರಿಯರ್ ಡಿಸೈನ್ ಹೊಂದಿರುವ ಲಿವಿಂಗ್ ಅಂಡ್ ಡೈನಿಂಗ್ ಹಾಲ್, ಅಟ್ಯಾಚ್ ಬಾತ್ರೂಮ್ ಇರುವ ಬೆಡ್ರೂಮ್, ಗ್ರೆನೈಟ್ ಅಳವಡಿಸಿರುವ ಕಿಚನ್ ರೂಮ್ ಸೇರಿದಂತೆ ನಿಮ್ಮ ಕನಸಿನ ಸುಂದರ ಮನೆಯನ್ನು ಪಡೆಯಬಹುದಾಗಿದೆ. ಫ್ಲಾಟ್ ಬುಕಿಂಗ್ ಈಗಾಗಲೇ ಆರಂಭವಾಗಿದ್ದು, ಆಸಕ್ತರು ಫ್ಲಾಟ್ ಬುಕಿಂಗ್ ಮಾಡಲು ತ್ವರಿತವಾಗಿ ಸಂಪರ್ಕಿಸಿ. ಇಬ್ರಾಹಿಂ ಕಲ್ಲೂರು, ಮೊಬೈಲ್ ಸಂಖ್ಯೆ 9379008178. ಕುಮಟಾದಲ್ಲಿಯೇ ವಿಶಾಲವಾದ ಸ್ಟುಡಿಯೋ ಹೊಂದಿರುವ ಏಕೈಕ ಡಿಜಿಟಲ್ ಫೋಟೋ ಸ್ಟುಡಿಯೋ ಮೆಲ್ಮೆಕ್. ನಮ್ಮಲ್ಲಿ ಡಿಜಿಟಲ್ ವೆಡ್ಡಿಂಗ್ ಆಲ್ಬಮ್, ಡಿಜಿಟಲ್ ಸ್ಟುಡಿಯೋ, ಫ್ಯಾಷನ್ ಫೋಟೋಗ್ರಫಿ, ಮಕ್ಕಳ ಫೋಟೋಗ್ರಫಿ, ಮಗ್ ಅಂಡ್ ಟಿ ಶರ್ಟ್ ಪ್ರಿಂಟ್, ಸ್ಪೈಡರ್ ವರ್ಕ್, ಡ್ರೋನ್ ವರ್ಕ್ ಮಾಡಿಕೊಡಲಾಗುವುದು. ಸ್ಟಡಿ ಫೋಟೋ, ಔಟ್ಡೋರ್ ಅಂಡ್ ಸ್ಟುಡಿಯೋ ಫೋಟೋಗ್ರಫಿ, ವಿಡಿಯೋ ಎಡಿಟಿಂಗ್, ಫೋಟೋ ಲ್ಯಾಮಿನೇಷನ್, ಫ್ರೇಮಿಂಗ್, ID ಕಾರ್ಡ್ ಸೇರಿದಂತೆ ಕೇರಳ ಮಾದರಿಯ ಫೋಟೋಗ್ರಫಿ ಬಳಸಲಾಗುವುದು. ನಮ್ಮಲ್ಲಿ ಕ್ರಿಶ್ಚಿಯನ್ ವೆಡ್ಡಿಂಗ್ ಡ್ರೆಸ್ಗಳು ಬಾಡಿಗೆಗೆ ಸಿಗುತ್ತೆ. ವೆಡ್ಡಿಂಗ್ ಪ್ಯಾಕೇಜ್ ಸ್ಟಾರ್ಟ್ ಫಾರ್ 15,000 ಓನ್ಲಿ. ಅಲ್ಲದೆ ಕ್ವಿಕ್ ಸರ್ವಿಸ್ ನೀಡಲಾಗುವುದು. ಕೂಡಲೇ ಸಂಪರ್ಕಿಸಿ ಮೆಲ್ಮೆಕ್ ಡಿಜಿಟಲ್ ಫೋಟೋ ಸ್ಟುಡಿಯೋ, ಮಹಾಬಲೇಶ್ವರ ಕಾಂಪ್ಲೆಕ್ಸ್, ಕುಂಬೇಶ್ವರ ರೋಡ್, ಕುಮಟಾ. ಮೊಬೈಲ್ ಸಂಖ್ಯೆ 7907020083, 9846214083, 7907010127. ಹಿಂದೆ ಸಂಪರ್ಕಿಸಿ. ಪರಿಶುದ್ಧ ಚಿನ್ನಾಭರಣಗಳ ಬೃಹತ್ ಮಳಿಗೆ ಶ್ರೇಷ್ಠ ಜುವೆಲರ್ಸ್ ಕಾರವಾರ. ನಮ್ಮಲ್ಲಿ 22 ಮತ್ತು 24 ಕ್ಯಾರೆಟ್ ಹೋಲೋ ಮಾರ್ಕ್ ಹೊಂದಿರುವ ಅತ್ಯಾಕರ್ಷಕ ಮತ್ತು ವಿಭಿನ್ನ ಡಿಸೈನ್ಗಳ ಎಲ್ಲಾ ರೀತಿಯ ಜ್ಯುವೆಲರಿಗಳು ಲಭ್ಯ. ಗೋಲ್ಡ್ ಚೈನ್, ನೆಕ್ಲೆಸ್, ಬಳೆ, ರಿಂಗ್ಗಳು, ಇಯರಿಂಗ್, ಡೈಮಂಡ್ ಜ್ಯುವೆಲರಿ ಸೇರಿದಂತೆ IGI ಸರ್ಟಿಫೈಡ್ ರಿಯಲ್ ಡೈಮಂಡ್ ಜ್ಯುವೆಲರಿಗಳು ದೊರೆಯುತ್ತವೆ. ಟೆಂಪಲ್ ಜ್ಯುವೆಲರಿ, ಲೈಟ್ ವೇಟ್ ಜ್ಯುವೆಲರಿ ಸೇರಿದಂತೆ ಬೆಳ್ಳಿಯ ಪೂಜಾ ಸಾಮಗ್ರಿಗಳು ಜೊತೆಗೆ ಎಲ್ಲಾ ರೀತಿಯ ಆಭರಣಗಳು ಲಭ್ಯ. ಅಲ್ಲದೆ ಕಾರವಾರ ಅಂಡ್ ಕೊಂಕಣಿ ಸ್ಪೆಷಲ್ ಡಿಸೈನ್ ಜೊತೆಗೆ ಗ್ರಾಹಕರ ಬೇಡಿಕೆಯಂತೆ ವಿಭಿನ್ನ ಡಿಸೈನ್ಗಳ ಜ್ಯುವೆಲರಿಗಳನ್ನು ಸಿದ್ಧಪಡಿಸಿ ನೀಡಲಾಗುವುದು. ಹಾಗಾದರೆ ತಡ ಏಕೆ? ನಿಮ್ಮ ಆಯ್ಕೆಯ ಜ್ಯುವೆಲರಿಯನ್ನ ಖರೀದಿಸಲು ಹಿಂದೆ ಭೇಟಿ ನೀಡಿ. ಶ್ರೇಷ್ಠ ಜ್ಯುವೆಲರ್ಸ್, ಸಲ್ಮಾನ್ ಆರ್ಕೇಡ್, ಬಿಸೈಡ್ ಗಣೇಶ್ ಏಜೆನ್ಸಿ, ಗ್ರೀನ್ ಸ್ಟ್ರೀಟ್ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 8970595131. ಹಿಂದೆ ಭೇಟಿ ನೀಡಿ. ಲೋಕಲ್ ಸೌತ್ ಇಂಡಿಯನ್, ಚೈನೀಸ್ ಸೇರಿದಂತೆ ವಿಭಿನ್ನ ರುಚಿಕರ ಆಹಾರ ಮಳಿಗೆ ಚೌಡೇಶ್ವರಿ ಗಾರ್ಡನ್ ರೆಸ್ಟೋರೆಂಟ್, ಕುಮಟಾ. ನಮ್ಮಲ್ಲಿ ವೆಜ್ ಮತ್ತು ನಾನ್ ವೆಜ್ ಫುಡ್ಗಳು ದೊರೆಯುತ್ತದೆ. ಇಡ್ಲಿ, ಬನ್ಸ್, ಪೂರಿ, ದೋಸೆ, ಗೋಬಿ ಪರಾಟ, ಚಪಾತಿ ಸೇರಿದಂತೆ ವಿವಿಧ ಉಪಹಾರ ಹಾಗೂ ವೆಜ್ ಸಲಾಡ್ ಸೇರಿದಂತೆ ಶುದ್ಧ ಸಸ್ಯಾಹಾರಿ ಊಟ ದೊರೆಯುತ್ತದೆ. ನಾನ್ ವೆಜ್ನಲ್ಲಿ ವಿವಿಧ ಫಿಶ್ಗಳ ತಂದೂರಿ, ಫ್ರಾನ್ಸ್ ತಂದೂರಿ, ಎಗ್ ಸ್ಪೆಷಲ್, ಮಟನ್, ಚಿಕನ್ ಐಟಂಗಳನ್ನು ಗ್ರಾಹಕರಿಗೆ ರೆಡಿ ಮಾಡಿಕೊಡಲಾಗುವುದು. ಇನ್ನೂ ಬಗೆ ಬಗೆಯ ಸೂಪ್ಗಳು, ಐಸ್ ಕ್ರೀಮ್, ಸ್ವೀಟ್ಸ್ಗಳು, ಜ್ಯೂಸ್, ವಿಭಿನ್ನ ಕೇಕ್ಗಳು ಲಭ್ಯವಿದೆ. ಬರ್ತ್ಡೇ ಸೇರಿದಂತೆ
ಚಿಕ್ಕ ಪುಟ್ಟ ಪಾರ್ಟಿ ಮಾಡಲು ಈ ರೆಸ್ಟೋರೆಂಟ್ನಲ್ಲಿ ಸ್ಥಳಾವಕಾಶವಿದ್ದು ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೂ ಕೂಡ ಅಗತ್ಯವಾದ ಫುಡ್ ಐಟಂಗಳನ್ನು ಸಪ್ಲೈ ಮಾಡಲಾಗುವುದು. ಅಲ್ಲದೆ ಪಾರ್ಸಲ್ ಸೇವೆ ಕೂಡ ಲಭ್ಯವಿದೆ. ಈ ರೆಸ್ಟೋರೆಂಟ್ನಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ವೆಜ್ ಮತ್ತು ನಾನ್ ವೆಜ್ ಐಟಂಗಳು ಲಭ್ಯ. ವಿಭಿನ್ನ ರುಚಿಕರ ಊಟ, ಉಪಹಾರಕ್ಕಾಗಿ ಒಮ್ಮೆ ಭೇಟಿ ನೀಡಿ. ಚೌಡೇಶ್ವರಿ ಗಾರ್ಡನ್ ರೆಸ್ಟೋರೆಂಟ್, ಮಣ್ಕಿಕರ್ ಆಸ್ಪತ್ರೆ ಸಮೀಪ, ಸುಭಾಷ್ ರೋಡ್, ಕುಮಟಾ. ಸಂಪರ್ಕಿಸಿ ಶ್ರೀಮತಿ ಶ್ರೀಯಾ ಪ್ರಶಾಂತ್ ಮಣ್ಕಿಕರ್, ರೆಸ್ಟೋರೆಂಟ್ ಮಾಲೀಕರು. ಮೊಬೈಲ್ ಸಂಖ್ಯೆ 8792471277 6362578136 ಹಾಗೂ 9538175711. ಮಿಥುನ್ ಎಂಟರ್ಪ್ರೈಸಸ್, ಹೌಸ್ ಆಫ್ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಮಿಕ್ಸರ್, ಗ್ರೈಂಡರ್ ಇನ್ನಿತರ ಹೋಮ್ ಅಪ್ಲಯನ್ಸಸ್ ನ ಬೃಹತ್ ಮಳಿಗೆ ಮಿಥುನ್ ಎಂಟರ್ಪ್ರೈಸಸ್. ಲ್ಯಾಪ್ಟಾಪ್, ಮೈಕ್ರೋ ಓವೆನ್, ಹೋಮ್ ಥಿಯೇಟರ್, ಕ್ಯಾಮೆರಾಗಳಿಗೆ ಉತ್ತಮ ಆಫರ್ಗಳು ನಮ್ಮಲ್ಲಿ ಲಭ್ಯ. ಹಾಗೂ ಇನ್ನೂ ಹಲವು ಆಫರ್ಗಳಿಗಾಗಿ ಮಿಥುನ್ ಎಂಟರ್ಪ್ರೈಸಸ್ ಸಂಪರ್ಕಿಸಿ. ಮಿಥುನ್ ಎಂಟರ್ಪ್ರೈಸಸ್, ಕಾರವಾರ. ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳ ಬೃಹತ್ ಮಳಿಗೆ ಗಣೇಶ್ ಏಜೆನ್ಸಿ, ಕಾರವಾರ. ನಮ್ಮಲ್ಲಿ ಸ್ಯಾಮ್ಸಂಗ್, ವರ್ಲ್ಪೂಲ್, LG, IFB, ಲಾಯ್ಡ್, ಸೋನಿ ಸೇರಿದಂತೆ ಇತರೆ ಜಗತ್ಪ್ರಸಿದ್ಧ ಕಂಪನಿಗಳ LED ಟಿವಿ, ಸೌಂಡ್ ಸಿಸ್ಟಮ್, ಏರ್ ಕೂಲರ್, AC, ವಾಷಿಂಗ್ ಮಷಿನ್, ರೆಫ್ರಿಜಿರೇಟರ್, ಗ್ರೈಂಡರ್, ಮಿಕ್ಸರ್, ಮೈಕ್ರೋ ಓವೆನ್, ಕುಕ್ಕರ್, ವಾಟರ್ ಪ್ಯೂರಿಫೈಯರ್, ಗ್ಯಾಸ್ ಸ್ಟೋವ್ ಸೇರಿದಂತೆ ಇನ್ನಿತರೆ ಎಲೆಕ್ಟ್ರಾನಿಕ್ ಮತ್ತು ಗೃಹ ಬಳಕೆ ಸಾಮಗ್ರಿಗಳು ರೀಸನೇಬಲ್ ದರದಲ್ಲಿ ಲಭ್ಯ. ಸ್ಪೆಷಲ್ ಆಫರ್ ಜೊತೆಗೆ ಪ್ರತಿ ಖರೀದಿಯ ಮೇಲೆ ಆಕರ್ಷಕ ಗಿಫ್ಟ್ ನೀಡಲಾಗುವುದು. 0% ಇಂಟ್ರೆಸ್ಟ್ನಲ್ಲಿ ಸುಲಭ ಸಾಲ ಸೌಲಭ್ಯಗಳ ಮೂಲಕ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಿ ನಿಮ್ಮ ಮನೆಯ ಅಂದವನ್ನ ಹೆಚ್ಚಿಸಿಕೊಳ್ಳಿ. ಇನ್ನು ಹೆಚ್ಚಿನ ವಿಶೇಷ ಆಫರ್ಗಳ ಜೊತೆಗೆ ಗುಣಮಟ್ಟದ ವಿಶ್ವಾಸಾರ್ಹ ಸೇವೆಯೇ ನಮ್ಮ ಬ್ರ್ಯಾಂಡ್. ನಿಮಗಿಷ್ಟವಾದ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಲು ಹಿಂದೆ ಭೇಟಿ ನೀಡಿ. ಗಣೇಶ್ ಏಜೆನ್ಸಿ, ಗ್ರೀನ್ ಸ್ಟ್ರೀಟ್ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 9482846176. ಸ್ಥಳೀಯ ಸಂಸ್ಥೆಗಳ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಉತ್ತರ ಕನ್ನಡ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ನನ್ನನ್ನು ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸುವ ಮೂಲಕ MLCಯಾಗಿ ಆಯ್ಕೆ ಮಾಡಲು ಪ್ರಮುಖ ಕಾರಣರಾದ ಜಿಲ್ಲಾ ಉಸ್ತುವಾರಿ ಸಚಿವ ಶ್ರೀ ಶಿವರಾಮ್ ಹೆಬ್ಬಾರ್ ಅವರಿಗೆ, ವಿಧಾನಸಭೆ ಸಭಾಧ್ಯಕ್ಷ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ, ಸಂಸದ ಶ್ರೀ ಅನಂತಕುಮಾರ್ ಹೆಗಡೆ ಅವರಿಗೆ, ಬಿಜೆಪಿ ಜಿಲ್ಲಾಧ್ಯಕ್ಷ ಶ್ರೀ ವೆಂಕಟೇಶ್ ನಾಯಕ್ ಅವರಿಗೆ, ಶಾಸಕರಾದ ಶ್ರೀಮತಿ ರೂಪಾಲಿ ನಾಯ್ಕ್, ಶ್ರೀ ದಿನಕರ್ ಶೆಟ್ಟಿ, ಶ್ರೀ ಸುನಿಲ್ ನಾಯ್ಕ್, MLC ಶ್ರೀ ಶಾಂತರಾಮ ಸಿದ್ದಿ ಹಾಗೂ ಮಾಜಿ ಶಾಸಕ ಸುನಿಲ್ ಹೆಗಡೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ನನ್ನ ಗೆಲುವಿಗೆ ಹಗಲಿರುಳು ಶ್ರಮಿಸಿದ್ದ ಬಿಜೆಪಿ ಬೆಂಬಲಿತ ಜನಪ್ರತಿನಿಧಿಗಳಿಗೆ, ಮತದಾರರಿಗೆ, ಬಿಜೆಪಿ ಮುಖಂಡರಿಗೆ, ಕಾರ್ಯಕರ್ತರಿಗೆ ಮನಪೂರ್ವಕ ಕೃತಜ್ಞತೆಗಳು. ನಿಮ್ಮೆಲ್ಲರ ಹಾರೈಕೆ, ಮಾರ್ಗದರ್ಶನ ಹೀಗೆ ಇರಲೆಂದು ಆಶಿಸುವ ಶ್ರೀ ಗಣಪತಿ ಉಳ್ವೇಕರ್, ವಿಧಾನ ಪರಿಷತ್ ಸದಸ್ಯರು, ಕಾರವಾರ. ಸ್ಥಳೀಯ ಸಂಸ್ಥೆಗಳ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾದ ಶ್ರೀ ಗಣಪತಿ ಉಳ್ವೇಕರ್ ಅವರ ಗೆಲುವಿಗೆ ಮತ ಚಲಾಯಿಸಿದ ಎಲ್ಲಾ ಸ್ತರದ ಚುನಾಯಿತ ಜನಪ್ರತಿನಿಧಿಗಳಿಗೆ, ಬಿಜೆಪಿ ಸಂಸದರಿಗೆ, ಸಚಿವರಿಗೆ, ಶಾಸಕರುಗಳಿಗೆ ಮತ್ತು ಪಕ್ಷದ ಜವಾಬ್ದಾರಿ ನಿರ್ವಹಿಸಿದ ಹಿರಿಯ ಕಿರಿಯ ಮುಖಂಡರಿಗೆ ಮತ್ತು ಕಾರ್ಯಕರ್ತರಿಗೆ ಮನಪೂರ್ವಕ ಧನ್ಯವಾದಗಳು. ನಿಮ್ಮೆಲ್ಲರ ಸಹಾಯ, ಸಹಕಾರ ಮತ್ತು ಮಾರ್ಗದರ್ಶನ ಹೀಗೆ ಇರಲೆಂದು ಆಶಿಸುವ ಶ್ರೀ ವೆಂಕಟೇಶ ನಾಯಕ್, ಜಿಲ್ಲಾಧ್ಯಕ್ಷರು, ಬಿಜೆಪಿ, ಉತ್ತರ ಕನ್ನಡ. ಕನ್ನಡ ನಾಡು ಬಾವುಟ ಸುಟ್ಟಿದ್ದನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣ ಶುಕ್ರವಾರ ಸಂಜೆ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ನಡೆಸಿದರು. ಇತ್ತೀಚೆಗೆ ಮಹಾರಾಷ್ಟ್ರ ಕೊಲ್ಲಾಪುರದಲ್ಲಿ ಕನ್ನಡ ಧ್ವಜವನ್ನು ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಪುಂಡರು ಕನ್ನಡ ಬಾವುಟ ಸುಟ್ಟ ಘಟನೆ ಖಂಡಿಸಿ MES ಮುಖಂಡರ ಪುತ್ಥಳಿಗೆ ಬೆಂಕಿ ಹಚ್ಚಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಕರ್ನಾಟಕ ಧ್ವಜವನ್ನು ಸುಡುವುದರ ಮೂಲಕ ಕರ್ನಾಟಕರಿಗೆ ಅನ್ಯಾಯ ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ದಾರೆ. ಆ MES ಪುಂಡರಿಗೆ ನಾವೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಈ ವೇದಿಕೆ ಮುಖಾಂತರ, ನಿಮಗೆ ದಮ್ ಇದ್ರೆ ನೀವು ಹೋಗಿ ಕಾಶ್ಮೀರನ್ನ ಕೇಳ್ರಿ, ಆದರೆ ನೀವು ಕರ್ನಾಟಕದ ಕಾವೇರಿ ನೀರು ಕುಡಿದು ಬೆಳಗಾವಿ ಕರ್ನಾಟಕದಲ್ಲಿದೆ, ನೀವು ಅದೇ ಒಂದು ಅನ್ನವನ್ನು ಅದೇ ಒಂದು ಹವವನ್ನು ತಗೊಂಡು ತಿನ್ನಂತ ಮನುಷ್ಯರು ನೀವು ಬೇರೆ ಕರ್ನಾಟಕನ ಅಲ್ಲಿ ಹಾಕಬೇಕು, ಇಲ್ಲಿ ಉಳಿಸ್ಬೇಕು ಅಂತ ಹೇಳಿ ಮಾತಾಡ್ತಾರೆ. ನಿಮ್ಗೆ ದಮ್ ಇದ್ರೆ ಹೋಗಿ ಕಾಶ್ಮೀರ ಕೇಳ್ರಿ, ದಮ್ ಇದ್ರೆ ಬರ್ರಿ ಹುಬ್ಬಳ್ಳಿ ಧಾರವಾಡಕ್ಕೆ ನೋಡ್ಕೊತೀವಿ. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಸಾದಿಕ್ ಮುಲ್ಲಾ, ಪದಾಧಿಕಾರಿಗಳಾದ ನೀಲಾ ಮಾದರ್, ರೇಷ್ಮಾ ಮೆಟಗುಡ್ಡ, ಮುಜೀಬಾ ಜಬ್ಬಿ, ಸಹಜಾದಿ, ಮೋಹನ್, ಸ್ವಾಮಿ ಶಿವಪ್ಪ ನೆರಗಲ್ಲ, ರಮೇಶ್ ಉಪ್ಪಾರ, ಮಲ್ಲಪ್ಪ ಮಾಗಡಿ, ಚಂದ್ರಶೇಖರ್ ಪಟ್ಟಣ ಶೆಟ್ಟಿ,
ಚಂದ್ರು ಮೌಡಿ ಮುಂತಾದವರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ. ಹೊನ್ನಾವರ ತಾಲೂಕಿನ ಜನತೆಗೆ ತಲೆನೋವಾಗಿದ್ದ ಗಾಂಜಾ ವ್ಯಾಪಾರಿಗಳನ್ನು ಹೊನ್ನಾವರ ಪೊಲೀಸರು ಹಿಡಿದು ಎಡೆಮುಡಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಪಟ್ಟಣದ ಬಂದರ್ ಸಮೀಪ ಗ್ಯಾಸ್ ಗೋಡನ್ ಒಂದರ ಪಕ್ಕದಲ್ಲಿ ಗುರುವಾರ ರಾತ್ರಿ 8:30 ಸುಮಾರಿಗೆ ಗಾಂಜಾ ಮಾರಾಟ ಮಾಡಲು ಯತ್ನಿಸುತ್ತಿರುವ ಸಂದರ್ಭದಲ್ಲಿ ಹೊನ್ನಾವರದ ಪಿಎಸ್ಐ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದ ದಾಳಿಯಲ್ಲಿ ಇಬ್ಬರಲ್ಲಿ ಓರ್ವ ಆರೋಪಿ ಗುರುರಾಜ್ ನಾಗರಾಜ್ ಹರಿಜನ ಎಂಬಾತನನ್ನ ಬಂಧಿಸಲಾಗಿತ್ತು. ಮತ್ತೊಬ್ಬ ಆರೋಪಿ ಪರಾರಿಯಾಗಿದ್ದ. ಕಾರ್ಯಾಚರಣೆ ಮುಂದುವರಿಸಿದ ಪೊಲೀಸರು ಪರಾರಿಯಾಗಿದ್ದ ಇನ್ನೋರ್ವ ಪ್ರಮುಖ ಆರೋಪಿ ಪ್ರಶಾಂತ್ ಮುರುಳೀಧರ ಅಂಬಿಗನನ್ನ ಶುಕ್ರವಾರ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತ ಆರೋಪಿಗಳಿಂದ 5,000 ರೂಪಾಯಿ ಮೌಲ್ಯದ ಒಟ್ಟು 10 ಪ್ಯಾಕೆಟ್ 75 ಗ್ರಾಂ ಗಾಂಜಾಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇತ್ತೀಚೆಗೆ ಕೆಲವು ವರ್ಷಗಳಿಂದ ತಾಲೂಕಿನಲ್ಲಿ ಗಾಂಜಾ ವ್ಯವಹಾರ ನಡೆಯುತ್ತಿದ್ದ ಬಗ್ಗೆ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಅದರ ಹಿಂದೆ ಬಿದ್ದ ಬಗ್ಗೆ ವ್ಯಾಪಕವಾಗಿ ಸುದ್ದಿಯಾಗುತ್ತಲೇ ಇತ್ತು. ತಾಲೂಕಿನ ಪ್ರಭಾತ ನಗರದ ಗುಡ್ಡದ ಮೇಲೆ ಕಾಲೇಜಿನ ಅಕ್ಕಪಕ್ಕದಲ್ಲಿ ಕೆಲವು ಗೂಡು ಅಂಗಡಿಗಳಲ್ಲಿ ಪ್ರಮುಖ ಹೋಟೆಲ್ ಒಂದರ ಅಕ್ಕಪಕ್ಕ ಈ ಗಾಂಜಾ ಸೇವನೆ ಮತ್ತು ವ್ಯವಹಾರ ನಡೆಯುತ್ತಿದ್ದ ಬಗ್ಗೆ ಹಿಂದಿನಿಂದಲೂ ಗುಮಾನಿ ಇತ್ತು. ಹಳ್ಳಿಗಳಲ್ಲೂ ಕೂಡ ವ್ಯಾಪಕವಾಗಿ ಹಬ್ಬಿತ್ತು. ಇನ್ನು ಮೀಸೆ ಮೂಡದ ಯುವಕರು ಇದರ ಹಿಂದೆ ಬಿದ್ದು ಕಾಲೇಜಿಗೆ ಹೋಗದೆ ಗುಡ್ಡ ಅಥವಾ ಬೀಚ್ ಮೇಲೆ ತೇಲಾಡುವ ಮತ್ತು ಜೀವನ ಹಾಳು ಮಾಡಿಕೊಂಡಿದ್ದರು. ಪೊಲೀಸ್ ಬಲೆಗೆ ಬಿದ್ದ ಇವರಿಬ್ಬರು ಹೊನ್ನಾವರದ ಮಟ್ಟಿಗೆ ಪ್ರಮುಖ ಗಾಂಜಾ ವ್ಯಾಪಾರಿಗಳಾಗಿದ್ದರೆ ಇವರಿಂದ ಗಾಂಜಾ ಖರೀದಿಸಿ ತಾಲೂಕಿನ ಬೇರೆ ಬೇರೆ ಕಡೆಗಳಲ್ಲಿ ಮಾರುತ್ತಿದ್ದ ಇನ್ನೂ ಹಲವು ಆರೋಪಿಗಳು ಇದ್ದಾರೆ. ಇವರನ್ನು ಕೂಡ ಹಿಡಿದು ಹೊನ್ನಾವರದಲ್ಲಿ ಗಾಂಜಾದ ಕಂಪು ಕಿತ್ತು ಒಗೆಯಬೇಕಾಗಿದೆ. ಹೊನ್ನಾವರದ ಸಿಪಿಐ ಶ್ರೀಧರ್ SR ಅವರ ಮಾರ್ಗದರ್ಶನದಲ್ಲಿ ಸಿಪಿಐ ಶಶಿಕುಮಾರ್ ದಾಳಿ ನಡೆಸಿದ್ರು. ಕೃಷ್ಣಗೌಡ, ರಮೇಶ್ ಲಮಾಣಿ ಇನ್ನುಳಿದ ಪೊಲೀಸ್ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಇದ್ದರು. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ. ಕುಮಟಾ ಪುರಸಭೆ ಪೌರ ಕಾರ್ಮಿಕರಿಗೆ ಸನ್ಮಾನ, ರಕ್ತ ಮತ್ತು ನೇತ್ರದಾನ ಮಾಡುವ ಮೂಲಕ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ಗೆಳೆಯರ ಬಳಗವು ಸೂರಜ್ ಸೋನಿ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿತು. ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ಅವರ ಹುಟ್ಟುಹಬ್ಬವನ್ನು ಕುಮಟಾ ಹೊನ್ನಾವರ ತಾಲೂಕಿನ ಸೂರಜ್ ಸೋನಿ ಗೆಳೆಯರ ಬಳಗವು ಪ್ರತಿ ವರ್ಷ ವಿಶಿಷ್ಟವಾಗಿ ಆಚರಿಸಿಕೊಂಡು ಬರುತ್ತಿದೆ. ಈ ವರ್ಷ ಕೂಡ ಸೋನಿ ಗೆಳೆಯರ ಬಳಗವು ನೇತ್ರ ಮತ್ತು ರಕ್ತದಾನ ಮಾಡುವ ಜೊತೆಗೆ ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನದಲ್ಲಿ ಕುಮಟಾ ಪುರಸಭೆಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿ ದೊರೆಯಲು ಪ್ರಮುಖ ಕಾರಣರಾದ ಪೌರ ಕಾರ್ಮಿಕರನ್ನ ಸನ್ಮಾನಿಸುವ ಮೂಲಕ ಸೂರಜ್ ಸೋನಿ ಅವರ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಿಸಲಾಯಿತು. ಕುಮಟಾ ಪಟ್ಟಣದ ಹಳೆ ಮೀನು ಮಾರುಕಟ್ಟೆಯ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡ ಸಭಾ ಕಾರ್ಯಕ್ರಮದಲ್ಲಿ ಸೂರಜ್ ಸೋನಿ ಅವರು ತಮ್ಮೆಲ್ಲ ಗೆಳೆಯರು, ಹಿರಿಯರು, ಹಿತೈಷಿಗಳ ಜೊತೆ ಸೇರಿ ಕೇಕ್ ಕತ್ತರಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸೂರಜ್ ನಾಯ್ಕ್ ಸೋನಿ ಅವರು, ನನ್ನ ಹುಟ್ಟುಹಬ್ಬವನ್ನು ನನ್ನ ಸ್ನೇಹಿತರು, ಹಿತೈಷಿಗಳೆಲ್ಲ ಸೇರಿ ವಿಭಿನ್ನವಾಗಿ ಆಚರಿಸುತ್ತಾ ಬಂದಿದ್ದಾರೆ. ಕಳೆದ ವರ್ಷ ಉದ್ಯೋಗ ಮೇಳ ಮಾಡಿ 1000 ಜನರಿಗೆ ಉದ್ಯೋಗಾವಕಾಶ ಕಲ್ಪಿಸಿಕೊಟ್ಟಿದ್ದೇವೆ. ಈ ವರ್ಷ ರಕ್ತದಾನದ ಜೊತೆಗೆ ನೇತ್ರದಾನ ಕೂಡ ಮಾಡಿದ್ದಾರೆ. ಅಲ್ಲದೆ ಕುಮಟಾ ಪಟ್ಟಣವನ್ನ ಸ್ವಚ್ಛವಾಗಿಡಲು ಹಗಲಿರುಳು ದುಡಿಯುವ ಪೌರ ಕಾರ್ಮಿಕರ ಶ್ರಮದ ಪ್ರತಿಫಲವಾಗಿ ಕುಮಟಾ ಪುರಸಭೆಗೆ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಲಭಿಸಿದೆ. ಇದಕ್ಕೆ ಪ್ರಮುಖ ಕಾರಣರಾದ ಪೌರ ಕಾರ್ಮಿಕರನ್ನ ಅಭಿನಂದಿಸುವ ಸದುದ್ದೇಶದಿಂದ ಅವರೆಲ್ಲರನ್ನ ಸನ್ಮಾನಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇಂಥ ಸಾವಿರಾರು ಗೆಳೆಯರ ಬಳಗದ ಹಾರೈಕೆ ನನ್ನ ಮೇಲಿರುವುದರಿಂದಲೇ ಅಧಿಕಾರ ಇರಲಿ ಇಲ್ಲದಿರಲಿ ಜನರ ಕಷ್ಟಗಳಿಗೆ ಸ್ಪಂದಿಸುವ ಕಾರ್ಯ ಮಾಡುತ್ತಿದ್ದೇನೆ. ನಿಮ್ಮೆಲ್ಲ ಹಾರೈಕೆ, ಸ್ನೇಹಪರ ಸಹಕಾರ ಸದಾ ನನ್ನ ಮೇಲಿರಲಿ ಎಂದು ಮನವಿ ಮಾಡಿದರು. ಪುರಸಭೆ ಹೊರಬಂದಿದೆ. ಅದಕ್ಕೆ ಎಲ್ಲೋ ಒಂದ್ ಕಡೆ ನನ್ನ ಗೆಳೆಯರು ಹೇಳೋದಕ್ಕೆ ಮತ್ತು ನಾನು ಅದನ್ನೇ ಹೇಳೋದಕ್ಕೆ ಬಯಸ್ತೀನಿ. ಈ ಪ್ರಶಸ್ತಿಗೆ ಬರೋದಕ್ಕೆ ಪ್ರಮುಖ ಕಾರಣಗಳು ಎಲ್ಲರೂ ಇದ್ದಾರೆ. ಒಂದು ಪ್ರಮುಖ ಕಾರಣ ಪೌರ ಕಾರ್ಮಿಕರು ಅಂತ ಈ ಸಂದರ್ಭದಲ್ಲಿ. ಹಾಗಾಗಿ ಅವರಿಗೆ ನಾವು ಗುರುತಿಸ್ಬೇಕು ಅಂತ ನನ್ನ ಗೆಳೆಯರು ಹೇಳಿದ್ರು. ಹಾಗಾಗಿ ಬಂದಂತ ಎಲ್ಲ ಪೌರ ಕಾರ್ಮಿಕ ಕುಮಟಾ ಪುರಸಭೆ ವ್ಯಾಪ್ತಿಯ ಪೌರ ಕಾರ್ಮಿಕರೇ, ನನ್ನ ವೇದಿಕೆ ಮೇಲಿರುವ ಹಿರಿಯರು, ಹಿತೈಷಿಗಳು, ಗೆಳೆಯರು, ನಾನು ಎಲ್ಲರನ್ನೂ ಇಲ್ಲಿ ಮೇಲೆ ಕುಳಿಸೋಕ್ಕಾಗೋದಿಲ್ಲ. ಅವ್ರದ್ದೇ ಬಂದಿಲ್ಲ. ಯಾಕೆಂದ್ರೆ ಅವ್ನು ಕೊಟ್ಟಂತ ಸಮಾಜ ಸೇವೆ. ಹಾಗಾಗಿ ಅವನು ಒಂದು ಯೋಚನೆ ಇಟ್ಕೊಂಡು ನಮ್ಮ ಗೆಳೆಯರು ಏನ್ ಮಾಡಿದ್ರು ಅಂದ್ರೆ ಆರೋಗ್ಯ ಮೇಳ ಮಾಡಬೇಕು, ECG ಚೆಕಪ್ ಮಾಡಿಸ್ಬೇಕು ಅಂತ ಕರಾವಳಿ ಮೆಡಿಕಲ್ ಕಾಲೇಜಿಗೆ ಮಾತಾಡಿ ಎಲ್ಲ ಫಿಕ್ಸ್ ಆಗಿತ್ತು. ಆದರೆ ಮತ್ತೆ ಈ ಒಮಿಕ್ರಾನ್, ಕೋವಿಡ್ ಇವೆಲ್ಲ ಸಮಸ್ಯೆ ಇರೋದ್ರಿಂದ ಜನ ನಾವು ಜಾಸ್ತಿ ಸೇರಿಸಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅದನ್ನು ಮುಂದೂಡಿದ್ದೀವಿ. ಜನವರಿ ತಿಂಗಳು ಅಥವಾ ಫೆಬ್ರವರಿಯಲ್ಲಿ ಅದನ್ನು ಮಾಡ್ತೀವಿ. ಆ ಕೋವಿಡ್ ರೂಲ್ಸ್ ಎಲ್ಲ ನೋಡಿ ಅದನ್ನು ಆರೋಗ್ಯ ಮೇಳನ ಮಾಡ್ತೀವಿ. ಸ್ಪೆಷಲಿಸ್ಟ್ ಕರೆಸ್ಬಿಟ್ಟು 1-2-3 ಸಮಸ್ಯೆ ಆಗಿದೆ ಕೋವಿಡ್ ಸಂದರ್ಭದಲ್ಲಿ. ಮತ್ತೆ ಅಪ್ಪು ಏನು ದುರಂತ ಆದ್ಮೇಲೆ ನಡೆದಂಥ ಒಂದು ಸೈಕಲಾಜಿಕಲ್ ಸಮಸ್ಯೆ ಏನಿದೆ, ಆ ಒತ್ತಡ ಜನರ ಮೇಲೆ ಏನಿದೆ, ನಾವು ಮಾನಸಿಕ ಡಾಕ್ಟರ್ನು ಅಲ್ಲಿ ತರಿಸ್ಬೇಕು ಅಂತಿದ್ದೀವಿ. ನೀವು ಮೊನ್ನೆ ಯಾರೋ ನನಗೆ ಬೆಂಗಳೂರಲ್ಲಿ ಹೇಳಿದ್ರೆ ನಾವೆಲ್ಲ ಇಲ್ಲೇ ಆಚರಿಸೋಣ ಅಂತ. ಅದು ಮಾತ್ರ ನಾನು ನಮ್ಮೂರಲ್ಲೇ ಆಚರಿಸ್ತೀನಿ, ಕುಮಟಾದಲ್ಲಿ ನಮ್ಮ ಗೆಳೆಯರ ಜೊತೆಗೆ ಆಚರಿಸ್ತೀನಿ ಅಂತ ಹೇಳಿದ್ದೆ. ಯಾಕೆಂದ್ರೆ ಅಭಿಮಾನದಿಂದ, ಯಾಕೆಂದ್ರೆ ನನ್ನ ಹುಟ್ಟುಹಬ್ಬವನ್ನ ನನ್ನ ಧೈರ್ಯ, ನನ್ನ ಸ್ಫೂರ್ತಿ ಕೊಡೋದಕ್ಕೆ, ನನಗೊಂದು ಸ್ವಾಭಿಮಾನ ಬೆಳೆಸೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾ ಇದ್ದಾರೆ. ಮತ್ತೆ ಸೂರಜ್ ನಾಯ್ಕ್ ಸೋನಿ ಅಂದ್ರೆ ಒಂದು ವಿಭಿನ್ನ ರೀತಿಯ ಲೀಡರ್ ಅಂತ ತೋರಿಸ್ಕೊಡುವಂತ ಪ್ರಯತ್ನ ನನ್ನಿಂದ ಅಲ್ಲ, ನನ್ನ ಜೊತೆಗೆ ಇರೋದ್ರಿಂದ ಹೆಚ್ಚಾಗ್ತಾ ಇದೆ. 2021ರಂದು ಬಹಳ ಅರ್ಥಪೂರ್ಣವಾಗಿ ನನ್ನ ಗೆಳೆಯರ ಬಳಗದವರು ನನ್ನ ಜೊತೆಗೆ ಸೇರಿ ಒಂದು ಬೃಹತ್ ಉದ್ಯೋಗ ಮೇಳವನ್ನು ಮಾಡಿದ್ರು. ಆ ಉದ್ಯೋಗ ಮೇಳದಲ್ಲಿ ಕನಿಷ್ಠ 3,500 ಯುವಕರು ಭಾಗವಹಿಸಿದ್ರು.
ಹೆಮ್ಮೆಯಿಂದ ಹೇಳ್ಕೊತೀನಿ, ನನ್ನ ಗೆಳೆಯರ ಪರವಾಗಿ ಹೇಳ್ಕೊತೀನಿ. 1,000ಕ್ಕೂ ಹೆಚ್ಚು ಬಂದಂಥ ಏನು ಅವತ್ತೆ ಪ್ರತಿಭಾವಂತರು ಬಂದಿದ್ರು, ಅವರು 1,200ಕ್ಕೂ ಹೆಚ್ಚು ಯುವಕರನ್ನ ಗುರುತಿಸಿ ಅವ್ರು ನೌಕರಿ ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ ಅಂದರೆ ನನ್ನ ಬಳಗದವರು. ಜೆಡಿಎಸ್ನ ಕುಮಟಾ ತಾಲೂಕು ಅಧ್ಯಕ್ಷ ಸಿಜೆ ಹೆಗಡೆ, ಹಿರಿಯರಾದ ಜಿಕೆ ಪಟ್ಗಾರ್, ಕರವೇ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಟ್ಗಾರ್, ಪ್ರಮುಖರಾದ ದತ್ತು ಪಟ್ಗಾರ್, ರೆಹಮತ್ತುಲ್ಲಾ, ಅಯ್ಯಪ್ಪ ನಾಯ್ಕ್, ಅರುಣ್ ಗೌಡ ಇತರರು ಸೂರಜ್ ಸೋನಿಯವರ ಸ್ನೇಹಪರತೆ, ಸಾಮಾಜಿಕ ಕಾರ್ಯ ಸೇರಿದಂತೆ ಬಡವರ ಕಷ್ಟಗಳಿಗೆ ತಕ್ಷಣ ಸ್ಪಂದಿಸುವ ಗುಣಗಳ ಬಗ್ಗೆ ಕೊಂಡಾಡಿದರು. ಉದ್ಯಮಿ ಸಂಪತ್ ಕುಮಾರ್ ಸೇರಿದಂತೆ ಇತರೆ ಮುಖಂಡರೆಲ್ಲ ಸೇರಿ ಬೃಹತ್ ಪುಷ್ಪಮಾಲೆಯನ್ನ ಸೂರಜ್ ಅವರಿಗೆ ಹಾಕಿ ಖುಷಿಪಟ್ಟರು. ನಾನು ಇದನ್ನ ಹೇಳ್ತಾ ಹೋದ್ರೆ ನಾನು ಅವರನ್ನು ಹೊಗಳುತ್ತೇನೆ, ಅದಕ್ಕೆ ನನಗೆ ಒಂದು ಏನಾದ್ರು ಸಿಗ್ತದೆ ಅಂತ ಇಲ್ಲ. ನಾನು ಪ್ರಾಂಜಲ ಮನಸ್ಸಿನಿಂದ ಹೇಳ್ತೇನೆ, ರಾಜಕೀಯ ಇರಲಿ, ಸಾಮಾಜಿಕ ಇರಲಿ, ಶೈಕ್ಷಣಿಕವಾಗಿ ಇರಲಿ, ಸಾಂಸ್ಕೃತಿಕವಾಗಿರಲಿ, ಇದರ 4 ರಂಗದಲ್ಲಿ ಇವರನ್ನು ನೀವು ಅಳತೆ ಮಾಡಲಿಕ್ಕೆ ಹೋದ್ರು ಬಹುತೇಕ ನಮ್ಮ ಕುಮಟಾ ತಾಲೂಕಿನಲ್ಲಿ ಯಾರೂ ಇಲ್ಲ ಅಂತ ಹೇಳಿ ನಾನು ಓಪನ್ ಈಗ ಅವರ ಹುಟ್ಟುಹಬ್ಬದ ಶುಭಾಶಯದೊಂದಿಗೆ ಅವರಿಗೆ ನಾನು ಹೇಳ್ತೇನೆ. ಅಂತಹ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ. ಸಾಮಾಜಿಕವಾಗಿ ನೋಡಿದ್ರೆ ಅಥವಾ ಧಾರ್ಮಿಕವಾಗಿ ನೋಡಿದ್ರೆ ನೋಡಿ, ಎಲ್ಲಿಯ ದೇವಸ್ಥಾನದ ಸಹಿತವಾಗಿ ಇವರನ್ನೇ ಕರೀತಾರೆ. ಯಾಕೆ ಅವರ ಒಂದು ಹೃದಯತೆ ಅಂತ ಒಂದು ಇದು ಒಳ್ಳೆಯ ರೀತಿ ಇದೆ. ಇನ್ನು ಕ್ರೀಡಾ ಕ್ಷೇತ್ರ ಹೋಗಲಿ, ಅವರಿಂದ ನಮಗೆ ಗೊತ್ತಿದೆ ಯಾವ ರೀತಿ ಮಾಡ್ತಾರೆ. ಇನ್ನು ಶೈಕ್ಷಣಿಕ ವಿಭಾಗದಲ್ಲಿ ನಿಜವಾಗ ಉದ್ಯೋಗ ಮೇಳ ಒಂದೇ ಅಲ್ಲ, ಯಾವುದೇ ಒಂದು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಇರಲಿ, ಯಾರಿಗೇ ಇರಲಿ, ಅವರು ಅಂಥ ರೀತಿಯಲ್ಲಿ ಸ್ಪಂದಿಸ್ತಾರೆ. ಯಾಕೆಂದರೆ ಕುಮಟಾ ಬಾಳಿಗ ಇದು ಗೌರ್ಮೆಂಟ್ ಕಾಲೇಜಿಗೆ 400 ಹೋಗಿದ್ದೇವೆ, ಯಾಕೆ ರಿಸಲ್ಟ್ ಕಡಿಮೆ ಬಂತು ಅಂಥ ರೀತಿಯಲ್ಲಿ ಸ್ಪಂದಿಸ್ತಾರೆ. ಇನ್ನು ರಾಜಕೀಯವಾಗಿ ಹೇಳೋದಾದರೆ ರಾಜಕೀಯ ಸಭೆ ಅಲ್ಲ, ಮಾತನಾಡಬಾರದು. ಸೋತಿರ್ಬೋದು, ಆದರೆ ಗೆದ್ದವರು ಅವರೇ. ನೀವು ಯಾವುದೇ ಕಾರಣದಿಂದ ನೀವು ತಿಳ್ಕೊಳ್ಳಿ, ಅವ್ರು ಗೆದ್ದವರು ಅವರೇ. ನನಗೆ ಗೊತ್ತಿದೆ, ಯಾಕೆಂದರೆ ಇದೊಂದು ನಮ್ಮ ಊರಿನ ಒಂದು ಹೆಮ್ಮೆ, ಯಾಕೆಂದರೆ ನಮ್ಮೂರಿನವರು. ಈ ಸಂದರ್ಭದಲ್ಲಿ ಕುಮಟಾ ಪುರಸಭೆಯ ಎಲ್ಲಾ ಪೌರ ಕಾರ್ಮಿಕರಿಗೆ ಬೆಡ್ಶೀಟ್ ಮತ್ತು ಫಲ ತಾಂಬೂಲ ನೀಡಿ ಸನ್ಮಾನಿಸಲಾಯಿತು. ಲಯನ್ಸ್ ಚಾರಿಟೇಬಲ್ ಕಡಿನ ಆಸ್ಪತ್ರೆಯ ಆಡಳಿತಾಧಿಕಾರಿ ಜಯದೇವ್ ಬೆಳಗಂಡಿ ಅವರು ನೇತ್ರದಾನದ ಮಹತ್ವದ ಬಗ್ಗೆ ತಿಳಿಸಿದರು. ನಮ್ಮ ನಂತರ ನಮ್ಮ ಕಣ್ಣುಗಳು ಇತರೆ ಅಂಧರಿಗೆ ಬೆಳಕು ನೀಡಬಲ್ಲದು. ನೇತ್ರದಾನದಿಂದ ನಮ್ಮ ಶರೀರ ವಿಕಾರವಾಗುವುದಿಲ್ಲ. ಅಂಧರಿಗೆ ದೃಷ್ಟಿ ನೀಡುವ ಪುಣ್ಯದ ಕಾರ್ಯಕ್ಕೆ ಎಲ್ಲರೂ ಕೈಜೋಡಿಸಬೇಕು. ನಿಮ್ಮ ಹೆಸರು, ವಿಳಾಸ, ಮೊಬೈಲ್ ಸಂಖ್ಯೆ, ಬ್ಲಡ್ ಗ್ರೂಪ್ನ ಮಾಹಿತಿ ಜೊತೆಗೆ ಕರಾರ ಪತ್ರಕ್ಕೆ ಸಹಿ ಮಾಡುವ ಮೂಲಕ ನೇತ್ರದಾನ ಮಾಡಬಹುದು. ಸೂರಜ್ ನಾಯ್ಕ್ ಅವರು ತನ್ನ ಹುಟ್ಟುಹಬ್ಬದ ದಿನದಂದು ನೇತ್ರದಾನ ಮಾಡುವ ಮೂಲಕ ಈ ಸಮಾಜಕ್ಕೆ ಪ್ರೇರಣೆಯಾಗಿದ್ದಾರೆ ಎಂದರು. ಅಲ್ಲದೆ ನೇತ್ರದಾನ ಮಾಡಿದ ಸೂರಜ್ ಸೋನಿ ಮತ್ತು ಅವರ ಗೆಳೆಯರಿಗೆ ಸಾಂಕೇತಿಕವಾಗಿ ನೇತ್ರದಾನ ಮಾಡಿದ ಪ್ರಮಾಣ ಪತ್ರ ವಿತರಿಸಿದರು. ಈ ಒಂದು ವಿಭಿನ್ನವಾದ ಕಾರ್ಯಕ್ರಮವನ್ನು ಇವತ್ತು ಪೌರ ಕಾರ್ಮಿಕರ ಸಭೆಯಲ್ಲಿ ಹಮ್ಮಿಕೊಂಡಿದ್ದಕ್ಕಾಗಿ ವಿಶೇಷವಾಗಿ ನಿಮ್ಮನ್ನು ಅಭಿನಂದಿಸ್ತಾ ಶುಭ ಕೋರ್ತೇನೆ ಅಂತ ಹೇಳಿದೆ. ನಿಜಕ್ಕೂ ಒಪ್ಪುವಂಥದ್ದು, ಮೆಚ್ಚುವಂಥದ್ದು. ನಾವೆಲ್ಲ ಅನುಕರಣೀಯವಾಗಿ ಎಲ್ಲರೂ ಆದರ್ಶವಾಗಿ ನೆರವೇರಿಸಿಕೊಂಡು ಹೋಗುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಪೌರ ಕಾರ್ಮಿಕರನ್ನ ಅವರ ಸೇವೆ ಬಗ್ಗೆ ನಾನು ವಿಶೇಷವಾಗಿ ಹೇಳ್ತಾ ಇರೋ ಸಂದರ್ಭ ಇದಲ್ಲ. ಅವರ ಮೆಚ್ಚುಗೆ ರಾಷ್ಟ್ರ ಮಟ್ಟದಲ್ಲೇ ಅವರನ್ನ ಮೆಚ್ಚಿದ್ದಾರೆ. ಕುಮಟಾದ ಪೌರ ಕಾರ್ಮಿಕರನ್ನ ರಾಜ್ಯ ರಾಷ್ಟ್ರ ಮಟ್ಟದಲ್ಲೇ ಪ್ರಶಸ್ತಿಯ ಗರಿಯನ್ನ ನಮ್ಮ ಕುಮಟಾಕ್ಕೆ ತಂದುಕೊಟ್ಟಿದ್ದು ನೇರವಾಗಿ ಆ ಪ್ರಶಸ್ತಿಯ ಗರಿ ಪೌರ ಕಾರ್ಮಿಕರಿಗೆ ಸೇರಬೇಕು. ದಿನನಿತ್ಯ ನಾವು ಬೆಳಗಾಗಿ ಮನೆಯಲ್ಲಿ ಏಳುವುದರೊಳಗೆ, ನಾವು ಬೆಳಗಿನ ಮನೇಲಿ ಎದ್ದಿರುವುದಿಲ್ಲ, ಅಷ್ಟರೊಳಗಾಗಿ ಅವರು ನಟರಾಜಿರ್ಬೋದು ಮತ್ತೆ ಎಲ್ಲ, ನಾನು ಪೌರ ಕಾರ್ಮಿಕರ ಬಹಳಷ್ಟು ಹೆಸರುಗಳನ್ನು ನಾನು ನನ್ನ ಹೆಸರಲ್ಲಿ ಹೇಳಬಲ್ಲೆ. ಅವರು ನಮ್ಮ ಮನೆ ಬಾಗಿಲಲ್ಲಿ ಅಂದ್ರೆ ಕುಮಟಾದ ಸ್ವಚ್ಛತೆಗಾಗಿ ಅವರು ಕಾರ್ಯೋನ್ಮುಖರಾಗಿರ್ತಾರೆ. ಕುಮಟಾ ತಾಲೂಕು ಆರ್ಇಡಿಗ ನಾಮಧಾರಿ ಸಂಘದ ಅಧ್ಯಕ್ಷ ಸುಬ್ರಾಯ ನಾಯ್ಕ್ ಮಾತನಾಡಿ, ಸೂರಜ್ ಸೋನಿಯವರು ಸದಾ ಜನರ ಮಧ್ಯದಲ್ಲಿದ್ದು ಹೋರಾಟ ಮಾಡುವ ಮೂಲಕ ಶೋಷಿತ ವರ್ಗಗಳ ಧ್ವನಿಯಾದವರು. ಅನ್ಯಾಯಕ್ಕೊಳಗಾದವರಿಗೆ ತಕ್ಷಣ ಸ್ಪಂದಿಸುವ ಗುಣ ಅವರಲ್ಲಿದೆ. ಹಾಗಾಗಿ ಅವರನ್ನು ಆತ್ಮೀಯವಾಗಿ ಪ್ರೀತಿಸುವ ಗೆಳೆಯರ ಬಳಗವಿದೆ. ವಿಶಿಷ್ಟ ಕಾರ್ಯಕ್ರಮಗಳ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಎಂದರು. ತಮ್ಮ ಅನೇಕ ರೀತಿಯ ವಿಶಿಷ್ಟ ಕಾರ್ಯಕ್ರಮಗಳ ಮೂಲಕ ಜನಮನವನ್ನು ಸದಾ ಸೆಳೆಯುವಂಥ ಒಂದು ಸ್ಫೂರ್ತಿರೂಪಿ ಯುವಕರು, ಹೋರಾಟಗಾರರು. ಯಾವುದೇ ಕಾರ್ಯಕ್ರಮದಲ್ಲಿ ಜನರಿಗೆ ಒಂದು ಅನ್ಯಾಯ ಆಯಿತು ಅಂದರೆ ಬೆಳಿಗ್ಗೆ ನೀವು ಮೊಟ್ಟ ಮುಂಚೂಣಿಯಲ್ಲಿ ಸೂರಜ್ ನಾಯ್ಕ್ ಅವರ ಜೊತೆಗೆ ಇವತ್ತು ಈ ಒಂದು ತಮ್ಮ ಹುಟ್ಟು ಹಬ್ಬವನ್ನು ಇಂಥ ವಿಶಿಷ್ಟ ಕಾರ್ಯಕ್ರಮಗಳ ಮೂಲಕ ಆಚರಿಸಿಕೊಳ್ತಾ ಇರೋದು ನಿಜಕ್ಕೂ ಶ್ಲಾಘನೀಯ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಹೆಚ್ಚಿನ ಹೇಳಲಿಕ್ಕೆ ಹೋಗುವುದಿಲ್ಲ. ಸದಾ ಜನರಿಗೆ ಅವರು ಈಗಾಗಲೇ ಹೇಳಿದರು, ಅಧಿಕಾರ ಇಲ್ಲದೆ ಜನರ ಮಧ್ಯೆ ನಿಂತು ಹೋರಾಟ ಮಾಡ್ತಾ ಬಂದಂಥ ಏಕೈಕ ವ್ಯಕ್ತಿ ಯಾರಾದ್ರಿಂದ ಸೂರಜ್ ನಾಯ್ಕ್ ಸೋನಿ ಅವರು. ಮುಂದಿನ ದಿನಗಳಲ್ಲಿ ಅಧಿಕಾರ ಸಮೇತ ಅವರು ನಮ್ಮೆಲ್ಲರ ಸೇವೆಗೆ ದೊರಕುವಂತೆ ಆಗಲಿ ಅಂತೇಳಿ ಶ್ರೀದೇವರಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಸೂರಜ್ ನಾಯ್ಕ್ ಸೋನಿ, ಅವರ ಗೆಳೆಯರಾದ ಅಣ್ಣಪ್ಪ ನಾಯ್ಕ್, ಸಂಪತ್ ಕುಮಾರ್, ಸಂತೋಷ್ ನಾಯ್ಕ್ ಇತರರು ಇದ್ದರು.
ಕೆನರಾ ಪ್ಲಸ್ ನ್ಯೂಸ್ ಕುಮಟಾ. ಇದೀಗ ಶಾರ್ಟ್ ಬ್ರೇಕ್ ನಂತರ ಕೆನರಾ ಪ್ಲಸ್ ನ್ಯೂಸ್ ಮುಂದುವರಿಯುವುದು. ಕೆನರಾ ಪ್ಲಸ್ ಪರಿಶುದ್ಧ ಮತ್ತು ಆಕರ್ಷಕ ಚಿನ್ನಾಭರಣಗಳ ಬೃಹತ್ ಮಳಿಗೆ ಕಲ್ಯಾಣಿ ಜ್ಯುವೆಲರಿ ಕುಮಟಾ. ವಿವಿಧ ಶುಭ ಸಮಾರಂಭಗಳಿಗೆ ಅಗತ್ಯವಾದ 916 ಹೋಲ್ ಮಾರ್ಕ್ ಹೊಂದಿರುವ ಅತ್ಯಾಕರ್ಷಕ ಮತ್ತು ವಿಭಿನ್ನ ಡಿಸೈನ್ಗಳ ಎಲ್ಲಾ ರೀತಿಯ ಜ್ಯುವೆಲರಿಗಳು ನಮ್ಮಲ್ಲಿ ಲಭ್ಯ. ಗೋಲ್ಡ್ ಚೈನ್, ನೆಕ್ಲೆಸ್, ಬಳೆ, ರಿಂಗ್ಗಳು, ಇಯರಿಂಗ್ಸ್, ಮಾಂಗಲ್ಯ, ಹಾರ, ಬ್ರೆಸ್ಲೈಟ್, ಡೈಮಂಡ್ ಜ್ಯುವೆಲರಿಗಳು, ಟೆಂಪಲ್ ಜ್ಯುವೆಲರಿ, ಲೈಟ್ ವೇಟ್ ಜ್ಯುವೆಲರಿ ಸೇರಿದಂತೆ ಬೆಳ್ಳಿಯ ಪೂಜಾ ಸಾಮಗ್ರಿಗಳ ಜೊತೆಗೆ ಎಲ್ಲಾ ರೀತಿಯ ಆಭರಣಗಳು ಲಭ್ಯ. ಗ್ರಾಹಕರ ಬೇಡಿಕೆಯಂತೆ ವಿಭಿನ್ನ ಡಿಸೈನ್ಗಳ ಜ್ಯುವೆಲರಿಗಳನ್ನು ಸಿದ್ಧಪಡಿಸಿ ನೀಡಲಾಗುವುದು. ರೀಸನೇಬಲ್ ರೇಟ್ ಜೊತೆಗೆ ಗ್ರಾಹಕರ ವಿಶ್ವಾಸ ಗಳಿಸುವುದೇ ನಮ್ಮ ಬ್ರ್ಯಾಂಡ್. ಇಂದೇ ಭೇಟಿ ನೀಡಿ ಕಲ್ಯಾಣಿ ಜ್ಯುವೆಲರಿ, ಕೆಡಿಸಿಸಿ ಬ್ಯಾಂಕ್ ಎದುರು, ಬಸ್ತಿಪೇಟೆ ರೋಡ್, ಕುಮಟಾ. ಮಾಲೀಕರು ಸುರೇಶ್ ಗಣಪತಿ ಶೇಟ್. ಮೊಬೈಲ್ ಸಂಖ್ಯೆ 9110404802. ಹುಬ್ಬಳ್ಳಿಯ ಖ್ಯಾತ ನೇತ್ರತಜ್ಞ ಡಾಕ್ಟರ್ ನವೀನ್ ವಿಭಿ ಅವರ ಸಾರಥ್ಯದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ನವೀನ ನೇತ್ರಾಲಯ ಕುಮಟಾದಲ್ಲಿ ಉತ್ತಮ ವೈದ್ಯಕೀಯ ಸೇವೆ ಒದಗಿಸುವ ಮೂಲಕ ಜಿಲ್ಲೆಯಲ್ಲಿಯೇ ಪ್ರಸಿದ್ಧಿ ಗಳಿಸಿದೆ. ಗಣಕೀಕೃತ ಕಣ್ಣಿನ ಪರೀಕ್ಷೆ, ಕಾಂಟ್ಯಾಕ್ಟ್ ಲೆನ್ಸ್ ಕ್ಲಿನಿಕ್, ನೋವು ರಹಿತ, ಹೊಲಿಗೆ ರಹಿತ ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆ, ಗ್ಲುಕೋಮಾ ಪ್ರಮಾಣ ನಿರ್ಧರಿಸುವಿಕೆ ಚಿಕಿತ್ಸೆ, ಸಕ್ಕರೆ ಕಾಯಿಲೆ, ರೆಟಿನೋಪತಿ ಪ್ರಮಾಣ ನಿರ್ಧರಿಸುವ ಮತ್ತು ಚಿಕಿತ್ಸೆ, ಮಕ್ಕಳ ಕಣ್ಣಿನ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರೋಪಾಲಯಗಳನ್ನು ನೀಡಲಾಗುವುದು. ಅಲ್ಲದೆ ಕಣ್ಣಿನ ಪೊರೆಯ ಚಿಕಿತ್ಸೆಯನ್ನ ನಯವಾಗಿ ಮಾಡಲು ಪೇಕೋ ಎಂಬ ಅತ್ಯಾಧುನಿಕ ಯಂತ್ರೋಪಕರಣ ಬಳಸಲಾಗುವುದು. ಜಿಲ್ಲೆಯಲ್ಲಿಯೇ ಈ ಸೇವೆ ಕಾರವಾರ ಮತ್ತು ಶಿರಸಿಯನ್ನು ಹೊರತುಪಡಿಸಿ ಈಗ ನವೀನ್ ನೇತ್ರಾಲಯದಲ್ಲಿ ಮಾತ್ರ ಲಭ್ಯವಿದ್ದು USA FDAನಿಂದ ಮಾನ್ಯತೆ ಪಡೆದಿದೆ. ಅಲ್ಲದೆ ನೇತ್ರಾಲಯಕ್ಕೆ ಹೊಂದಿಕೊಂಡಿರುವ ಸೃಷ್ಟಿ ಆಪ್ಟಿಕಲ್ಸ್ನಲ್ಲಿ ಅತ್ಯಾಧುನಿಕ, ಆಕರ್ಷಕ ಮತ್ತು ಉತ್ತಮ ಗುಣಮಟ್ಟದ ಕನ್ನಡಕಗಳು ಲಭ್ಯವಿದೆ. ಅದರಲ್ಲೂ ಡಾಕ್ಟರ್ ನವೀನ್ ಅವರು ಪೇಕೋ ತರಬೇತಿ ಹೊಂದಿದವರಿಂದ ನೇತ್ರ ಚಿಕಿತ್ಸಾಲಯದಲ್ಲಿ ಹೊಸ ಸಂಚಲನ ಮೂಡಿಸಿದ್ದಾರೆ. ಅಲ್ಲದೆ ಇವರು ಕಣ್ಣಿನ ದುರ್ಮಾಂಸ, ಕಾಚಬಿಂದು ಹಾಗೂ DCR ಶಸ್ತ್ರಚಿಕಿತ್ಸೆಯಲ್ಲಿ ವಿಶೇಷ ಪರಿಣಿತಿಯನ್ನ ಪಡೆದ ನೇತ್ರತಜ್ಞರಾಗಿದ್ದಾರೆ. ಹುಬ್ಬಳ್ಳಿಯ ಪ್ರಸಿದ್ಧ MM ಜೋಶಿ ಕಣ್ಣಿನ ಆಸ್ಪತ್ರೆಯಲ್ಲಿ ಹಾಗೂ ಕುಮಟಾದಲ್ಲಿ 3 ವರ್ಷ ವೈದ್ಯಕೀಯ ಸೇವೆ ಸಲ್ಲಿಸಿದ ಜನಾನುರಾಗಿ ನೇತ್ರತಜ್ಞರಾಗಿ ಖ್ಯಾತಿ ಪಡೆದಿದ್ದಾರೆ. ಕಣ್ಣಿನ ಯಾವುದೇ ಸಮಸ್ಯೆಗಳಿದ್ದರೂ ಒಮ್ಮೆ ಭೇಟಿ ನೀಡಿ ನವೀನ್ ನೇತ್ರಾಲಯ, ಮಹಾಲಕ್ಷ್ಮಿ ಕಂಫರ್ಟ್ಸ್, LIC ಕಚೇರಿ ಎದುರು, NH66 ಕುಮಟಾ. ಸಂಪರ್ಕಿಸಿ 8277996645 ಹಾಗೂ 9663772097. ಕುಮಟಾದಲ್ಲಿಯೇ ವಿಶಾಲವಾದ ಸ್ಟುಡಿಯೋ ಹೊಂದಿರುವ ಏಕೈಕ ಡಿಜಿಟಲ್ ಫೋಟೋ ಸ್ಟುಡಿಯೋ ಮೆಲ್ಮೆಕ್. ನಮ್ಮಲ್ಲಿ ಡಿಜಿಟಲ್ ವೆಡ್ಡಿಂಗ್ ಆಲ್ಬಮ್, ಡಿಜಿಟಲ್ ಸ್ಟುಡಿಯೋ, ಫ್ಯಾಷನ್ ಫೋಟೋಗ್ರಫಿ, ಮಕ್ಕಳ ಫೋಟೋಗ್ರಫಿ, ಮಗ್ ಅಂಡ್ ಟಿ ಶರ್ಟ್ ಪ್ರಿಂಟ್, 4K 6K ಫೋಟೋಗ್ರಫಿ, ಡ್ರೋನ್ ವರ್ಕ್ ಮಾಡಿಕೊಡಲಾಗುವುದು. ಸ್ಟಡಿ ಫೋಟೋ, ಔಟ್ಡೋರ್ ಅಂಡ್ ಸ್ಟುಡಿಯೋ ಫೋಟೋಗ್ರಫಿ, ವಿಡಿಯೋ ಎಡಿಟಿಂಗ್, ಫೋಟೋ ಲ್ಯಾಮಿನೇಷನ್, ಫ್ರೇಮಿಂಗ್, ID ಕಾರ್ಡ್ ಸೇರಿದಂತೆ ಕೇರಳ ಮಾದರಿಯ ಫೋಟೋಗ್ರಫಿ ಬಳಸಲಾಗುವುದು. ನಮ್ಮಲ್ಲಿ ಕ್ರಿಶ್ಚಿಯನ್ ವೆಡ್ಡಿಂಗ್ ಡ್ರೆಸ್ಗಳು ಬಾಡಿಗೆಗೆ ಸಿಗುತ್ತೆ. ವೆಡ್ಡಿಂಗ್ ಪ್ಯಾಕೇಜ್ ಸ್ಟಾರ್ಟ್ ಫಾರ್ 15,000 ಓನ್ಲಿ. ಅಲ್ಲದೆ ಕ್ವಿಕ್ ಸರ್ವಿಸ್ ನೀಡಲಾಗುವುದು. ಇಂಪೋರ್ಟೆಂಟ್ ಮತ್ತು ನಾರ್ಮಲ್ ಫ್ರೇಮ್ ನಮ್ಮಲ್ಲಿ ಲಭ್ಯವಿದ್ದು ಎಲ್ಲ ಶುಭ ಕಾರ್ಯಕ್ರಮಗಳಿಗೆ ಫೋಟೋಗ್ರಫಿ ಹಾಗೂ ವಿಡಿಯೋಗ್ರಫಿಗಾಗಿ ಸಂಪರ್ಕಿಸಿ. ಮೆಲ್ಮೆಕ್ ಡಿಜಿಟಲ್ ಫೋಟೋ ಸ್ಟುಡಿಯೋ, ಮಹಾಬಲೇಶ್ವರ ಕಾಂಪ್ಲೆಕ್ಸ್, ಕುಂಬೇಶ್ವರ ರೋಡ್, ಕುಮಟಾ. ಮೊಬೈಲ್ ಸಂಖ್ಯೆ 7907020083, 9846214083, 7907010127. ಹಿಂದೆ ಸಂಪರ್ಕಿಸಿ. ಕಾರವಾರದ ಪ್ರತಿಷ್ಠಿತ ಕಲ್ಲೂರು ಡೆವಲಪರ್ಸ್ ವತಿಯಿಂದ ಅಂಕೋಲಾದ ಮುಖ್ಯ ರಸ್ತೆಯ ಶಟಗೇರಿಯಲ್ಲಿ ನಿರ್ಮಾಣ ಹಂತದಲ್ಲಿರುವ ಅಭಿಮಾನ್ ರೆಸಿಡೆನ್ಸಿ ಅಂಡ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ನಲ್ಲಿ ಸಿಂಗಲ್ ಮತ್ತು ಡಬಲ್ ಬೆಡ್ರೂಮ್ ಫ್ಲಾಟ್ಗಳು ಹಿಂದೆ ಬುಕ್ ಮಾಡಿ. ಅತ್ಯಾಧುನಿಕ ಶೈಲಿಯಲ್ಲಿ ಫ್ಲಾಟ್ಗಳು ನಿರ್ಮಾಣವಾಗುತ್ತಿದ್ದು ಆಕರ್ಷಕ ಇಂಟೀರಿಯರ್ ಡಿಸೈನ್ ಹೊಂದಿರುವ ಲಿವಿಂಗ್ ಅಂಡ್ ಡೈನಿಂಗ್ ಹಾಲ್, ಅಟ್ಯಾಚ್ ಬಾತ್ರೂಮ್ ಇರುವ ಬೆಡ್ರೂಮ್, ಗ್ರೆನೈಟ್ ಅಳವಡಿಸಿರುವ ಕಿಚನ್ ರೂಮ್ ಸೇರಿದಂತೆ ನಿಮ್ಮ ಕನಸಿನ ಸುಂದರ ಮನೆಯನ್ನು ಪಡೆಯಬಹುದಾಗಿದೆ. ಫ್ಲಾಟ್ ಬುಕಿಂಗ್ ಈಗಾಗಲೇ ಆರಂಭವಾಗಿದ್ದು ಆಸಕ್ತರು ಫ್ಲಾಟ್ ಬುಕಿಂಗ್ ಮಾಡಲು ತ್ವರಿತವಾಗಿ ಸಂಪರ್ಕಿಸಿ. ಇಬ್ರಾಹಿಂ ಕಲ್ಲೂರು. ಮೊಬೈಲ್ ಸಂಖ್ಯೆ 9379008178. ಪರಿಶುದ್ಧ ಚಿನ್ನಾಭರಣಗಳ ಬೃಹತ್ ಮಳಿಗೆ ಶ್ರೇಷ್ಠ ಜುವೆಲರ್ಸ್ ಕಾರವಾರ.
ನಮ್ಮಲ್ಲಿ 22 ಮತ್ತು 24 ಕ್ಯಾರೆಟ್ ಹೋಲೋ ಮಾರ್ಕ್ ಹೊಂದಿರುವ ಅತ್ಯಾಕರ್ಷಕ ಮತ್ತು ವಿಭಿನ್ನ ಡಿಸೈನ್ಗಳ ಎಲ್ಲಾ ರೀತಿಯ ಜ್ಯುವೆಲರಿಗಳು ಲಭ್ಯ. ಗೋಲ್ಡ್ ಚೈನ್, ನೆಕ್ಲೆಸ್, ಬಳೆ, ರಿಂಗ್ಗಳು, ಇಯರಿಂಗ್, ಡೈಮಂಡ್ ಜ್ಯುವೆಲರಿ ಸೇರಿದಂತೆ IGI ಸರ್ಟಿಫೈಡ್ ರಿಯಲ್ ಡೈಮಂಡ್ ಜ್ಯುವೆಲರಿಗಳು ದೊರೆಯುತ್ತವೆ. ಟೆಂಪಲ್ ಜ್ಯುವೆಲರಿ, ಲೈಟ್ ವೇಟ್ ಜ್ಯುವೆಲರಿ ಸೇರಿದಂತೆ ಬೆಳ್ಳಿಯ ಪೂಜಾ ಸಾಮಗ್ರಿಗಳು ಜೊತೆಗೆ ಎಲ್ಲಾ ರೀತಿಯ ಆಭರಣಗಳು ಲಭ್ಯ. ಅಲ್ಲದೆ ಕಾರವಾರ ಅಂಡ್ ಕೊಂಕಣಿ ಸ್ಪೆಷಲ್ ಡಿಸೈನ್ ಜೊತೆಗೆ ಗ್ರಾಹಕರ ಬೇಡಿಕೆಯಂತೆ ವಿಭಿನ್ನ ಡಿಸೈನ್ಗಳ ಜ್ಯುವೆಲರಿಗಳನ್ನು ಸಿದ್ಧಪಡಿಸಿ ನೀಡಲಾಗುವುದು. ಹಾಗಾದರೆ ತಡ ಏಕೆ? ನಿಮ್ಮ ಆಯ್ಕೆಯ ಜ್ಯುವೆಲರಿಯನ್ನ ಖರೀದಿಸಲು ಹಿಂದೆ ಭೇಟಿ ನೀಡಿ. ಶ್ರೇಷ್ಠ ಜ್ಯುವೆಲರ್ಸ್, ಸಲ್ಮಾನ್ ಆರ್ಕೇಡ್, ಬಿಸೈಡ್ ಗಣೇಶ್ ಏಜೆನ್ಸಿ, ಗ್ರೀನ್ ಸ್ಟ್ರೀಟ್ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 8970595131. ಹಿಂದೆ ಭೇಟಿ ನೀಡಿ. ಮಿಥುನ್ ಎಂಟರ್ಪ್ರೈಸಸ್, ಹೌಸ್ ಆಫ್ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಮಿಕ್ಸರ್, ಗ್ರೈಂಡರ್ ಇನ್ನಿತರ ಹೋಮ್ ಅಪ್ಲಯನ್ಸಸ್ ನ ಬೃಹತ್ ಮಳಿಗೆ ಮಿಥುನ್ ಎಂಟರ್ಪ್ರೈಸಸ್. ಲ್ಯಾಪ್ಟಾಪ್, ಮೈಕ್ರೋ ಓವೆನ್, ಹೋಮ್ ಥಿಯೇಟರ್, ಕ್ಯಾಮೆರಾಗಳಿಗೆ ಉತ್ತಮ ಆಫರ್ಗಳು ನಮ್ಮಲ್ಲಿ ಲಭ್ಯ. ಹಾಗೂ ಇನ್ನೂ ಹಲವು ಆಫರ್ಗಳಿಗಾಗಿ ಮಿಥುನ್ ಎಂಟರ್ಪ್ರೈಸಸ್ ಸಂಪರ್ಕಿಸಿ. ಮಿಥುನ್ ಎಂಟರ್ಪ್ರೈಸಸ್, ಕಾರವಾರ. ದೇಶದ ವಿವಿಧ ಸುದ್ದಿಗಳನ್ನು ನೋಡೋಣ. ಪಟಾಪಟ. ಕೆನರಾ ಎಕ್ಸ್ಪ್ರೆಸ್. ಇಸ್ಲಾಮಿಕ್ ಸ್ಟೇಟ್ ಭಯೋತ್ಪಾದಕ ಸಂಘಟನೆಯಲ್ಲಿ 66 ಮಂದಿ ಭಾರತೀಯರಿದ್ದಾರೆ ಎಂದು ಅಮೆರಿಕದ ಸರ್ಕಾರಿ ಇಲಾಖೆ ತನ್ನ ವರದಿಯಲ್ಲಿ ಉಲ್ಲೇಖಿಸಿದೆ. ನವೆಂಬರ್ ತಿಂಗಳವರೆಗೆ ಗುರುತಿಸಲ್ಪಟ್ಟ 66 ಭಾರತೀಯ ಮೂಲದ ಮಂದಿ ಇಸ್ಲಾಮಿಕ್ ಸ್ಟೇಟ್ ಉಗ್ರರ ಸಂಘಟನೆಯನ್ನು ಸೇರಿದ್ದಾರೆ ಎಂದು ವಿದೇಶದಿಂದ ಭಯೋತ್ಪಾದಕ ಫೈಟರ್ STFಗಳನ್ನು ಭಾರತಕ್ಕೆ 2020ರಲ್ಲಿ ಕಳುಹಿಸಲಾಗಿಲ್ಲ ಎಂದು ಅಮೆರಿಕ ತನ್ನ ವರದಿಯಲ್ಲಿ ತಿಳಿಸಿದೆ. ಭಯೋತ್ಪಾದಕ ಶಕ್ತಿಗಳನ್ನು ಸಕ್ರಿಯವಾಗಿ ಪತ್ತೆ ಮಾಡಿ ನಾಶ ಮಾಡುತ್ತಿರುವ NIA ಸೇರಿದಂತೆ ಭಾರತದ ಭಯೋತ್ಪಾದನಾ ನಿಗ್ರಹ ಪಡೆಗಳ ಶ್ರಮವನ್ನು ಅಮೆರಿಕ ಮೆಚ್ಚುತ್ತದೆ ಎಂದು ವರದಿಯಲ್ಲಿ ತಿಳಿಸಿದೆ. ವಿವಿಧ ದೇಶಗಳಲ್ಲಿ ಭಯೋತ್ಪಾದನೆಗೆ ಸಂಬಂಧಿಸಿದಂತೆ 2020 ಸಾಲಿನ ವರದಿಗಳನ್ನು ಅಮೆರಿಕದ ರಾಜ್ಯ ಕಾರ್ಯದರ್ಶಿ ಆಂಟೋನಿ ಬ್ಲಿಂಕೆನ್ ಪ್ರಕಟಿಸಿದ್ದು, UNSCR 2309 ಅನ್ನು ಕಾರ್ಯಗತಗೊಳಿಸುವುದಕ್ಕೆ ಹಾಗೂ ವಿಮಾನ ನಿಲ್ದಾಣ ಸ್ಥಳದಲ್ಲಿ ಕಾರ್ಗೋ ಸ್ಕ್ರೀನಿಂಗ್ ಆಗಿ ಡ್ಯೂಯಲ್ ಸ್ಕ್ರೀನ್ ಎಕ್ಸ್ರೇ ಆದೇಶದ ಅನುಸರಣೆಯನ್ನು ಜಾರಿಗೊಳಿಸುವುದಕ್ಕೆ ಭಾರತದೊಂದಿಗೆ ಸಹಯೋಗ ನೀಡುತ್ತಿದೆ ಎಂದು ಹೇಳಿದ್ದಾರೆ. US ಸ್ಟೇಟ್ ಡಿಪಾರ್ಟ್ಮೆಂಟ್ ಭಯೋತ್ಪಾದನೆ 2020 ಎಂಬ ವರದಿಯನ್ನು ಬಿಡುಗಡೆ ಮಾಡಿದೆ. ಆ ವರದಿಯಲ್ಲಿ ಭಯೋತ್ಪಾದಕರಿಗೆ ಆರ್ಥಿಕ ಬೆಂಬಲ ನೀಡುತ್ತಿದೆ ಎನ್ನುವ ವಿಷಯ ಬಹಿರಂಗಗೊಂಡಿದೆ. ಬೀದಿ ನಾಯಿಗಳಿಗೆ ಆಹಾರ ನೀಡಿದ ಮಹಿಳೆಗೆ 8 ಲಕ್ಷ ರೂಪಾಯಿ ದಂಡ ವಿಧಿಸಿದ ಘಟನೆ ಮುಂಬೈನಲ್ಲಿ ನಡೆದಿದೆ. ಮುಂಬೈನ ವಸತಿ ಕಟ್ಟಡದಲ್ಲಿ ವಾಸಿಸುತ್ತಿರುವ ಮಹಿಳೆಯೊಬ್ಬರ ಮೇಲೆ ತಮ್ಮ ವಸತಿ ಆವರಣದೊಳಗೆ ಬೀದಿ ನಾಯಿಗಳಿಗೆ ಆಹಾರ ನೀಡಿದ್ದಕ್ಕಾಗಿ ಸುಮಾರು 8 ಲಕ್ಷಕ್ಕೂ ಹೆಚ್ಚು ದಂಡವನ್ನು ವಿಧಿಸಲಾಗಿದೆ ಎಂದು ಆರೋಪಿಸಲಾಗಿದೆ. 40ಕ್ಕೂ ಹೆಚ್ಚು ಕಟ್ಟಡಗಳನ್ನು ಒಳಗೊಂಡಿರುವ NRI ಕಾಂಪ್ಲೆಕ್ಸ್ನ ನಿರ್ವಹಣಾ ಸಮಿತಿಯು ದಂಡ ವಿಧಿಸಿದೆ. ಹಸಿದವರಿಗೆ ಅನ್ನ ಹಾಕಬೇಕು ಎಂಬ ಮಾತಿದೆ. ಹಸಿದ ಹೊಟ್ಟೆಗಳಿಗೆ ಅನ್ನ ಹಾಕಿದರೆ ಪುಣ್ಯ ಬರುತ್ತದೆ ಎಂಬ ಮಾತುಗಳನ್ನು ಕೇಳಿರುತ್ತೇವೆ. ಆದರೆ ಅಪಾರ್ಟ್ಮೆಂಟ್ಗಳಲ್ಲಿ ವಾಸಿಸುವ ಜನರು ಹಸಿದ ನಾಯಿಗಳಿಗೆ ಆಹಾರ ನೀಡುವುದರಿಂದ ಅನೇಕ ತೊಂದರೆಗಳಾಗುತ್ತಿವೆ. ಅಲ್ಲಿಗೂ ಹಸಿದ ನಾಯಿಗೆ ಅನ್ನದಾನ ಮಾಡುವ ಜನರಿಗೆ ತೊಂದರೆ ಆಗಿರುವುದು ನಾಯಿಗಳಿಂದ ಅಲ್ಲ, ಬದಲಾಗಿ ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿದ್ದ ಜನರಿಂದ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅಂಶು ಸಿಂಗ್, ಕಾಂಪ್ಲೆಕ್ಸ್ ಆವರಣದೊಳಗೆ ಬೀದಿ ನಾಯಿಗಳಿಗೆ ಆಹಾರ ನೀಡುವವರಿಗೆ ಹೌಸಿಂಗ್ ಸೊಸೈಟಿ ದಿನಕ್ಕೆ 5,000 ರೂಪಾಯಿ ದಂಡ ವಿಧಿಸುತ್ತದೆ. ಇದನ್ನು ಕಸ ಹಾಕುವ ಶುಲ್ಕವಾಗಿ ವಿಧಿಸಲಾಗಿದೆ. ಇದುವರೆಗೆ ದಂಡದ ಮೊತ್ತ 8 ಲಕ್ಷಕ್ಕಿಂತ ಹೆಚ್ಚಿದೆ ಎಂದಿದ್ದಾರೆ. ವಿದೇಶಿ ನೆರವಿಲ್ಲದೆ ಹೊಸ ಬಜೆಟ್ ಮಂಡಿಸಲು ತಾಲಿಬಾನ್ ಸಿದ್ಧತೆ ನಡೆಸಿದೆ. 2 ದಶಕಗಳಲ್ಲಿ ಮೊದಲ ಬಾರಿಗೆ ವಿದೇಶಿ ನೆರವಿಲ್ಲದೆ ಅಫ್ಘಾನಿಸ್ತಾನದ ನೂತನ ತಾಲಿಬಾನ್ ಸರ್ಕಾರದ ಹಣಕಾಸು ಸಚಿವಾಲಯವು ಕರಡು ರಾಷ್ಟ್ರೀಯ ಬಜೆಟ್ ಅನ್ನು ಸಿದ್ಧಪಡಿಸಿದೆ ಎಂದು ವಕ್ತಾರರು ತಿಳಿಸಿದ್ದಾರೆ. ಹಣಕಾಸು ಸಚಿವಾಲಯದ ವಕ್ತಾರ ಅಹಮದ್ ವಾಲಿ ಹಕ್ಮಲ್ ಅವರು ಡಿಸೆಂಬರ್ 2022ರವರೆಗೆ ನಡೆಯುವ ಕರಡು ಬಜೆಟ್ ಗಾತ್ರವನ್ನು ಬಹಿರಂಗಪಡಿಸಲಿಲ್ಲ. ಆದರೆ ಅದನ್ನು ಪ್ರಕಟಿಸುವ ಮೊದಲು ಕ್ಯಾಬಿನೆಟ್ ಅನುಮೋದನೆಗೆ ಹೋಗುವುದಾಗಿ AFPಗೆ ತಿಳಿಸಿದರು. ದೇಶವು ಆರ್ಥಿಕ ಬಿಕ್ಕಟ್ಟಿನಲ್ಲಿ ಸಿಲುಕಿರುವಾಗ ಮತ್ತು ಹಸಿವಿನ ಹಿಮಪಾತ ಇದೊಂದು ಮಾನವೀಯ ದುರಂತ ಎಂದು ವಿಶ್ವಸಂಸ್ಥೆಯು ಕರೆದಿದ್ದು, ಇದರ ನಡುವೆ ತಾಲಿಬಾನ್ ಸರ್ಕಾರ ಹೊಸ ಬಜೆಟ್ ಮಂಡನೆಗೆ ಸಿದ್ಧತೆ ನಡೆಸಿದೆ. ಆಗಸ್ಟ್ನಲ್ಲಿ ತಾಲಿಬಾನ್ ಅಧಿಕಾರವನ್ನು ವಶಪಡಿಸಿಕೊಂಡ ನಂತರ ಜಾಗತಿಕ ದಾನಿಗಳ ಹಣಕಾಸಿನ ನೆರವನ್ನು ಸ್ಥಗಿತಗೊಳಿಸಿದರು. ಪಾಶ್ಚಿಮಾತ್ಯ ಶಕ್ತಿಗಳು ವಿದೇಶದಲ್ಲಿರುವ ಶತಕೋಟಿ ಡಾಲರ್ಗಳ ಆಸ್ತಿಗಳ ಪ್ರವೇಶವನ್ನು ಸ್ಥಗಿತಗೊಳಿಸಿದವು. ಬೆಳಗಾವಿ ನಗರದ 3 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಿಡಿಗೇಡಿಗಳ ಗುಂಪೊಂದು ಸ್ವಾತಂತ್ರ್ಯ ಹೋರಾಟಗಾರರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಧ್ವಂಸಗೊಳಿಸಿದ ನಂತರ 27 ಆರೋಪಿಗಳನ್ನು ಬಂಧಿಸಲಾಗಿದೆ. ಬೆಳಗಾವಿಯಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಪೊಲೀಸರ ಸುಮಾರು 26 ವಾಹನಗಳನ್ನು ದುಷ್ಕರ್ಮಿಗಳು ಜಖಂಗೊಳಿಸಿದರು ಎಂದು ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಕೆ ತ್ಯಾಗರಾಜನ್ ತಿಳಿಸಿದ್ದಾರೆ. ಬೆಳಗಾವಿ ನಗರದ ಅನಗೋಳದ ಕನಕದಾಸ ಕಾಲೋನಿಯಲ್ಲಿ ಶುಕ್ರವಾರ ತಡರಾತ್ರಿ ಸಂಗೊಳ್ಳಿ ರಾಯಣ್ಣ ಪುತ್ಥಳಿಗೆ ಕಿಡಿಗೇಡಿಗಳು ಹಾನಿಗೊಳಿಸಿ ದುಷ್ಕೃತ್ಯ ಮೆರೆದಿದ್ದರು. ಸಂಗೊಳ್ಳಿ ರಾಯಣ್ಣ ಪುತ್ಥಳಿ ಹಾನಿಗೊಳಿಸಿ ಖಡ್ಗ, ಗುರಾಣಿ ಬೇರೆ ಬೇರೆ ಕಡೆ ಇಟ್ಟು ವಿಕೃತಿ ಮೆರೆದಿದ್ದು, ಸ್ಥಳಕ್ಕೆ ಟಿಗಳವಾಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು. ಬೆಳಗಾವಿಯಲ್ಲಿ ಕೆಲವು ಕಿಡಿಗೇಡಿಗಳು ಮಾಡಿರುವ ಗಲಾಟೆ ವಿಚಾರ ನನ್ನ ಗಮನಕ್ಕೆ ಬಂದಿದೆ. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಗೃಹ ಸಚಿವ ಆರ್ ಜ್ಞಾನೇಂದ್ರ ತಿಳಿಸಿದ್ದಾರೆ. ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಗೆ ಹಾನಿ ಮಾಡಿರುವ ಘಟನೆಯನ್ನು ಖಂಡಿಸುತ್ತೇನೆ. ಸಂಗೊಳ್ಳಿ ರಾಯಣ್ಣ ಹಾಗೂ ಶಿವಾಜಿ ಮಹಾರಾಜ್ ಅವರು ನಮ್ಮೆಲ್ಲರ ಹೆಮ್ಮೆಯ ಪ್ರತೀಕವಾಗಿದ್ದಾರೆ. ಪ್ರತಿಯೊಬ್ಬ ನಾಗರಿಕರು ಹೆಮ್ಮೆ ಹಾಗೂ ಗರ್ವದಿಂದ ನೆನಪಿಸಿಕೊಳ್ಳುವಂತಹ ಭಾರತೀಯ ಪುತ್ರರು ಎಂದು ಸಚಿವ ಆರ್ ಜ್ಞಾನೇಂದ್ರ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಕರ್ನಾಟಕದ ಕಾಶ್ಮೀರವೆಂದೇ ಕರೆಯಲ್ಪಡುವ ಕಾರವಾರ ತನ್ನ ಪ್ರಾಕೃತಿಕ ಸೌಂದರ್ಯದಿಂದಲೇ ಎಲ್ಲೆಡೆ ಪ್ರಸಿದ್ಧಿ. ಇದೀಗ ಕಾರವಾರ ಕಡಲ ತೀರದಲ್ಲಿ ಸೀಗಲ್ ಪಕ್ಷಿಗಳ ಕಲರವ ಎಲ್ಲೆಲ್ಲೂ ಕೇಳುತ್ತಿದ್ದು ಕಾರವಾರದ ಸೌಂದರ್ಯಕ್ಕೆ ಮತ್ತೊಂದು ಕಿರೀಟವಿಟ್ಟಂತಾಗಿದೆ. ಕಡಲ ತೀರಕ್ಕೆ ಬರುವ ಈ ಪಕ್ಷಿಗಳು ಪ್ರವಾಸಿಗರನ್ನ ಮತ್ತು ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಅನ್ನು ತನ್ನತ್ತ ಸೆಳೆಯುತ್ತಿದೆ. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಕಾರ್ಯಕರ್ತರ ಪುಂಡಾಟಿಕೆ ಮಿತಿ ಮೀರಿದೆ. ರಾಜ್ಯದಾದ್ಯಂತ ಕನ್ನಡಿಗರ ಆಕ್ರೋಶ ವ್ಯಕ್ತಪಡಿಸಿದ್ದು, ಗಡಿ ಜಿಲ್ಲೆ ಉತ್ತರ ಕನ್ನಡದ ಕಾರವಾರದಲ್ಲೂ ಪ್ರತಿಕೃತಿ ದಹಿಸಿ ಎಂಇಎಸ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಬೆಳಗಾವಿಯಲ್ಲಿ ಪ್ರತಿ ಬಾರಿಯೂ ಪುಂಡಾಟಿಕೆ ಮೆರೆಯುವ ಎಂಇಎಸ್ ಕಾರ್ಯಕರ್ತರ ವಿರುದ್ಧ ಸರ್ಕಾರ ದಿಟ್ಟ ಕ್ರಮ ಕೈಗೊಳ್ಳಬೇಕಿದೆ. ಸೂರಜ್ ನಾಯ್ಕ್ ಸೋನಿಯಾ ಹುಟ್ಟುಹಬ್ಬವನ್ನು ವಿಶಿಷ್ಟವಾಗಿ ಆಚರಿಸಿದ ಸೂರಜ್ ಸೋನಿ ಗೆಳೆಯರ ಬಳಗ. ನೇತ್ರದಾನ ಮತ್ತು ರಕ್ತದಾನದ ಮೂಲಕ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಣೆ. ಕುಮಟಾ ಪುರಸಭೆಗೆ ರಾಷ್ಟ್ರ ಮತ್ತು ರಾಜ್ಯ ಪ್ರಶಸ್ತಿ ಬರಲು ಕಾರಣರಾದ ಪೌರ ಕಾರ್ಮಿಕರನ್ನು ಸನ್ಮಾನಿಸಿದ ಸೂರಜ್ ಸೋನಿ. ಇಲ್ಲಿಗೆ ಕೆನರಾ ಪ್ಲಸ್ ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕೆನರಾ ಪ್ಲಸ್ ಟಿವಿಯನ್ನ. ನಮಸ್ಕಾರ.